ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ಪಾಠ ಮತ್ತೆ ಕೇಳಿದ್ರೆ ಮತ್ತೊಂದ್ಸರಿ ಹಚ್ಕೊಂಡು ಕೇಳಿದ್ರಿ. ನಿನ್ನೆ ಹೇಳಿದ ಪಾಠ ಮುಖ್ಯ ಇಲ್ಲ. ನೀವು ಒಬ್ಬಟ್ಟು ಹೇಳಕತ್ತೀರಿ. ಮತ್ತೆ ಗಂಗಾಧರ ಜಾಲಿ ಮನುಷ್ಯರೊಂದು ಅವ್ರ ಕರ್ಮ ಬರಿಬೇಕಾಗಿ ಸುತ್ತೋದು ಬರೀತಾರೆ. ಉಳಿದವರಿಗೆಲ್ಲ ಏನಾಗ್ಯದ? ಉಳಿದವರಿಗೆಲ್ಲ ಏನಾಗ್ಯದ? ಏನ್ ಮಾಡಕತ್ತೀರಿ? ನಿನ್ನೆ ಲಯ ರೂಪ ನಿವೃತ್ತಿ ಅತ್ಯಂತ ನಿವೃತ್ತಿ ಅಂತ ಹೇಳಿದ್ದೆವು. ಲಯ ರೂಪ ನಿವೃತ್ತಿ ಅಂದ್ರೆ ಏನು, ಅತ್ಯಂತ ನಿವೃತ್ತಿ ಅಂದ್ರೆ ಏನು ಅನ್ನೋದಕ್ಕ ಬಂಗಾರ ಕಾರಣ ಕಾರ್ಯ ಅಂತೇಳಿ ಎರಡನ್ನ ತಿಳ್ಕೋಬೇಕು. ಕಾರಣ ಅಂದ್ರೆ ಬಂಗಾರ, ಬಂಗಾರದ ಕಾರ್ಯ ಯಾವುದು? ಬಂಗಾರದ ಕಾರ್ಯ ಅಂದ್ರೆ ಆಭರಣ, ಬಂಗಾರ ಅಂದ್ರೆ ಕಾರಣ. ಎಳೆಗಳು ಎಳೆಗಳು ಆಡೋದು ಎಳೆ ಅದಾವ. ಎಳೆಗಳು ಏನು? ಕಾರಣನ ಕಾರಣ ನಾವು ಏನ್ ಶಬ್ದ ಕೇಳ್ತೀವಿ ಅಷ್ಟೇ ಮತ್ತೆ ಉಳಿದೆಲ್ಲ ನಮಗೆ ಹೋಗ್ಬೇಡ್ರಿ. ನಿಮ್ಗೆ ಬಹಳ ಶಬ್ದ ಗೊತ್ತದ, ನಿಮ್ಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ. ನಾವು ಏನ್ ಕೇಳ್ತೀವಿ? ಎಳೆಗಳು ಕಾರಣನ ಕಾರ್ಯನ ಏನ್ ಮಾತಾಡ್ತೀವಿ ಅಷ್ಟೇ ಮಾತಾಡೋದು, ಮತ್ತೊಂದ್ ಕಡೆ ಹೋಗ್ಬೇಡ್ರಿ. ಅಷ್ಟಾಗಿದ್ದರೂ ನಿಮ್ಗೆ ಅರ್ಥ ಆಗ್ತದೆ. ನಾ ಏನ್ ಹೇಳ್ಬೇಕಂತೀನಿ, ನಮಗೆ ಹೇಳಿದಕ್ಕೆ ಸರಳ. ಮತ್ತೊಂದು ಶಬ್ದ ಮತ್ತೊಂದು ವಿಷಯಕ್ಕೆ ಹೋಗ್ಬೇಡ್ರಿ. ಈಗೇನದ? ಎಳೆಗಳು ಕಾರಣನ ಕಾರ್ಯನ. ಕಾರಣ ಅದರ ಕಾರ್ಯ ಯಾವುದು? ವಸ್ತ್ರ, ಪಟ, ಮತ್ತ ಮಣ್ಣು, ಕಾರಣ, ಘಟ, ಕಾರ್ಯ ಇವೆಲ್ಲ ತಿಳ್ಕೊಬೇಕು. ತಿಳ್ಕೊಂಡ್ಮೇಲೆ ಏನಾಗ್ತದ? ಈ ಲಯರೂಪ ನಿವೃತ್ತಿ ಅಂತ ಏನದಲ್ರಿ, ಇವಾಗ ಕಾರ್ಯ ಅಷ್ಟೇ ಲಯ ಆಗ್ತದೆ, ಕಾರಣಕ್ಕೆ ಉಳಿತು. ಕಾರ್ಯ ಅಷ್ಟೇ ಲಯ ಆಗಿತ್ತು, ಕಾರಣ ಹಂಗೆ ಉಳಿತು. ಒಂದು ಬಂಗಾರದ ನೆಕ್ಲೆಸ್ ಮಾಡ್ತೀವಿ, ನೆಕ್ಲೆಸ್ ಕಾರ್ಯ, ಬಂಗಾರ ಕಾರಣ. ನೀವು ಅದೇ ಡಿಸೈನ್ ನೆಕ್ಲೆಸ್ ಹಾಕೊಂಡು ಯಾವಾಗ ಕಾರ್ಯಕ್ರಮಕ್ಕೆ ಹೋಗಿರಿ, ಯಾವಾಗಲೂ ನಿಮ್ದು ಅದೇ ಒಂದೇ ಹಾಕೊಂಡ್ಬರ್ತಿಲ್ಲ, ಬೇರೆ ಆವರಣ ಇಲ್ಲೇನು ಅಂತೇಳಿ ಇನ್ನೊಬ್ಬಕ್ಕೆ ಏನ್ ಮಾಡಿಬಿಡ್ತಲ್ಲ, ತಾನು ಹೊಸ ಡಿಸೈನಿನ ಆಭರಣ ಮಾಡಿಸ್ಬಿಟ್ಟಿರ್ತಲ್ಲ. ಅದು ನೋಡಿ ಅರೆ ನೋಡಿದ್ರೆ ಅಕ್ಕಿಗಿಂತ ಹೆಚ್ಚು ಬಂಗಾರ ಇಕ್ಕಿ ಆಭರಣದಾಗ ಇರ್ತದ. ಅದನ್ನ ಈಕಿಗೆ ಏನಾಯ್ತು, ಎಷ್ಟು ಬಂಗಾರ ಇದ್ರೆ ಎದಕ್ಕೆ ಗೊತ್ತು, ಲೇಟೆಸ್ಟ್ ಡಿಸೈನ್ ಇಲ್ಲ ಅಂದ್ರೆ ಎದಕ್ಕೆ ಗೊತ್ತು, ಹಳೆ ಈ ಡಿಸೈನ್ ಹಾಕೊಂಡು ಅಂತೇಳಿ ಹೋಗಿ ಏನ್ ಮಾಡ್ಬಿಟ್ಲಕ್ಕೆ, ನೆಕ್ಲೆಸ್ ಕರಗಿಸ್ಬಿಟ್ಲ. ನೆಕ್ಲೆಸ್ ಕರಗಿಸಿದ್ರೆ ಏನಾಯ್ತು? ಕಾರ್ಯ ಯಾವ್ದಾಗ ಲಯ ಆಯ್ತು? ಕಾರಣದಾಗ ಲಯ ಆಯ್ತು. ಕಾರ್ಯ ಕಾರಣದಾಗ ಲಯ ಮತ್ತೇನಾಯ್ತು?
ಕಾರಣವಾಗಿ ಲಯವಾಗಿ ಮತ್ತಿನ್ನೇನಾಯ್ತು ಆಯ್ತಷ್ಟೇ. ಮೂಲ ಸ್ವರೂಪದಾಗ ಅದು ಲಯ ಆಗಿ ಮತ್ತ ಇನ್ನೊಂದು ಕಾರ್ಯ ತಯಾರಾಗ ಮತ್ತೊಂದು ಡಿಸೈನ್ ಮಾಡ್ತಾವಿಲ್ಲ, ಮತ್ತೊಂದು ಕಾರ್ಯ ತಯಾರಾಗ್ತದಿಲ್ಲ. ಮ್ಯಾಲಿನ ಟೊಂಗಿ ಎಲಿ ಗಿಡ ಹೂವ ಕಾಯಿ ಹಣ್ಣು ಎಲ್ಲ ಕಿತ್ತು ಬೇರೆ ಹಂಗೆ ಉಳಿಸ್ಬಿಟ್ಟಿದೆ. ಅದು ಕಾರಣ. ಮರ ಕಾರ್ಯ, ಮ್ಯಾಲಿಂದ ಕಾರ್ಯ ಕಟ್ ಮಾಡಿಬಿಟ್ರಿ ಅಂತಂದ್ರೆ ಏನ ಮತ್ತೊಂದು ಕಾರ್ಯ ಹುಡ್ತದೆ. ರಾವಣ ಕಾರಣ, ಅವನ ತಲೆಗಳು ಕಾರ್ಯ, ಒಂದು ತಲೆ ಕಟ್ ಮಾಡಿದ್ರೆ ಇನ್ನೊಂದು ತಲೆ ಹೋಗ್ತದೆ. ಹೀಗೆ ಈಗೇನಾಯ್ತು, ಮತ್ತೊಂದು ಕಾರ್ಯ ಅಲ್ಲ ತಯಾರಾಯ್ತು. ಅಂದ್ರೆ ಅಲ್ಲಿ ಏನಾರ ಕಾರ್ಯ ಲಯ ಆಗಿದ್ದು ಪರ್ಮನೆಂಟ್ ಲಯ ಆಗ್ಯದ, ಟೆಂಪರರಿ ಲಯ ಆಗಿತ್ತು. ಟೆಂಪರರಿ ಆಗ್ಯದ, ಕಾರಣ ಹಂಗೇ ಉಳಿದು ಬಿಟ್ಟ. ಅದಕ್ಕೇನಂತಾರ ಲಯ ರೂಪ ನಿವೃತ್ತಿ ಅಂತಾರ. ಅದಕ್ಕ ಅಜ್ಞಾನ ಹಂಗೆ ಉಳಿಸ್ಕೊಂಡು ಜ್ಞಾನದ ವಿಚಾರಗಳು ಹೇಳೋದಾಗ್ಲಿ, ಜ್ಞಾನದ ವಿಚಾರ ಆದ್ರೆ ಕೇಳೋದಾಗ್ಲಿ ಮಾಡಿದ್ರ ಏನಾಗ್ತದ, ಅಜ್ಞಾನ ಒಳಗ ಅಜ್ಞಾನ ಅನ್ನೋ ಕಾರಣವನ್ನು ಹಂಗೆ ಉಳಿಸ್ಕೊಂಡು ಮ್ಯಾಲ ಜ್ಞಾನದ ವಿಚಾರಗಳನ್ನ ನಾವು ಕುರಿತು ಎಕ್ಸರ್ಸೈಸ್ ಮಾಡ್ಲಕತ್ತೀವಿ, ಸರ್ಕಸ್ ಮಾಡ್ಲಕತ್ತೀವಿ ಅಂತಂದ್ರೆ ಏನಾಗ್ತದ, ಅದೇನು ಸ್ವಲ್ಪ ಅವಿದ್ಯೆ ಏನಾಗ್ತದ, ತಾನೊಳಗೆ ತಾನು ಸುಮ್ಮನೆ ಸೈಲೆಂಟ್ ಇರ್ತದೆ. ಏನೋ ಜ್ಞಾನ ಸರ್ಕಸ್ ಮಾಡ್ಲಿಕ್ಕತ್ತ ಮಾಡ್ಲಿಕ್ಕೆ ಬಿಡು ಅಂತ ಹೇಳಿ ಸತ್ಸಂಗ ನಡೆದಾಗ ಅವಿದ್ಯೆ ಸುಮ್ಮ ಕೂತಿರ್ತದ. ಸತ್ಸಂಗ ಮುಗಿದ್ಮೇಲೆ ಅವಿದ್ಯೆ ಕಾರ್ಯ ಮತ್ತಂತ ಕಾರ್ಯ. ಇಷ್ಟೇ ಅಲ್ಲ ಈಗ ನಡೆದದ್ದು. ಅದಕ್ಕೆ ಅತ್ಯಂತ ನಿವೃತ್ತಿ ಆಗದ ಅನ್ನೋದಕ್ಕೆ ಒಂದು ದೃಷ್ಟಾಂತ ಏನ್ ಬಿಡ್ತಾರ, ಒಂದು ಬಟ್ಟೆ ಅದರೊಳಗೆ ಎಳೆಗಳು ಬಂಗಾರದ್ದು ಆಭರಣದ್ದು ಉದಾಹರಣೆ ಎದಕ್ಕೆ ಬರ್ತದ, ಲಯರೂಪ ನಿವೃತ್ತಿಗೆ ಬರ್ತದೆ. ಈಗ ಅತ್ಯಂತ ನಿವೃತ್ತಿಗೆ ಇನ್ನೂ ಒಂದು ದೃಷ್ಟಾಂತ ಏನ್ ಕೊಡ್ತಾರ ಅಂತಂದ್ರ, ಎಳೆಗಳಲ್ಲವ ಅದರಿಂದ ಬಟ್ಟೆ ಆಗ್ಯದ, ಅದು ಬಟ್ಟೆಗೆ ಕಾರ್ಯ ಅಂತೀರಿ, ಎಳೆಗಳಿಗೆ ಕಾರಣ ಅಂತೀರಿ. ಮುಂದೇನಾಯ್ತು, ಎಳೆಗಳೆಲ್ಲ ತೆಗೆದು ಬಿಟ್ರಿ. ಎಳೆಗೆಲ್ಲ ತೆಗೆದ್ಮೇಲೆ ಏನಾಯ್ತು, ವಸ್ತ್ರ ಕಾರ್ಯಲಯ ಆಯ್ತು. ಕಾರ್ಯಲಯ ಆದ್ಮೇಲೆ ಆ ಎಳೆಗಳನ್ನು ಬಳಸ್ಕೊಂಡು ಮತ್ತೊಂದು ಬಟ್ಟೆ ಮಾಡಬಹುದಿಲ್ಲ, ಮಾಡು. ಅದಕ್ಕೇನ್ ಮಾಡ್ಬೇಕು, ಆ ಎಳೆಗಳನ್ನು ಸುಟ್ಟಾಕಿಲ್ಲ. ಸುಟ್ಟಾಕಿದ್ಮೇಲೆ ಅದರಲ್ಲಿ ವಸ್ತ್ರ ಮಾಡಕ್ ಬರ್ತದೆ, ನೀವು ಬರಂಗಿಲ್ಲ. ಹಂಗ ಕಾರಣ ಸಹಿತ ಕಾರ್ಯದ ನಿವೃತ್ತಿ ಆಗಬೇಕು. ಕಾರಣದಲ್ಲಿ ಕಾರ್ಯ ನಿವೃತ್ತಿಯಾಗಿ ಮತ್ತೆ ಪ್ರವೃತ್ತಿಯಾಗಬೇಕ ನಯರೂಪ ನಿವೃತ್ತಿ ಅಂತಾರೆ. ಕಾರಣ ಸಹಿತ ಕಾರ್ಯ ನಿವೃತ್ತಿ ಆಗದಂದ್ರೇನು, ಎಳೆಗಳು ಸುಟ್ಟು ಹಾಕಿಬಿಡೋದಕ್ಕೆ ಮತ್ತೆ ಬಟ್ಟೆ ಮಾಡ್ಲಿಕ್ಕೆ ಬರಲಾರ್ದಂಗೆ ಮಾಡಿಟ್ಬಿಡೋದು. ಅದು ಸುಡಬೇಕಾದ್ರೆ ಬೆಂಕಿ ಬೇಕು. ಅದೇ ರೀತಿ ಅವಿದ್ಯೆಯನ್ನ ಏನ್ ಮಾಡ್ಬೇಕು, ಸುಟ್ಟು ಹಾಕಿಬಿಡ್ಬೇಕು. ಅಜ್ಞಾನವನ್ನು ಸುಟ್ಟು ಹಾಕಿಬಿಡ್ಬೇಕು. ಜ್ಞಾನದಿಂದ ಅದನ್ನ ಸುಟ್ಟು ಹಾಕಿಬಿಡ್ಬೇಕು. ನಿಮ್ಮ ಜನ್ಮ ಉದ್ಧಾರ ಆಗಬೇಕು, ನಿಮಗೆ ಮೋಕ್ಷ ಆಗಬೇಕು, ನಿಮ್ಮ ಜನ್ಮದ ಬಗ್ಗೆ ನಿಮಗೆ ಕಾಳಜಿ ಇತ್ತು ಅಂತಂದ್ರೆ ನನ್ನ ಅಜ್ಞಾನ ಈ ಜನ್ಮದಾಗೆ ಸುಟ್ಟು ಹಾಕಿ ನಾ ಮೋಕ್ಷ ಕರ್ಕೋಬೇಕು ಅನ್ನೋದು ನಿಮಗೆ ಬರಬೇಕು. ಅದು ಬಂದ್ರೆ ನೀವು ಕೇಳಿದ್ದು ಸಾರ್ಥಕ. ಅದು ಇಲ್ಲ ಅಂತಂದ್ರೆ ಏನಾಗ್ತದ, ಲಯರೂಪ ನಿವೃತ್ತಿ ನಿಮ್ಮ ಅವಿದ್ಯೆ ಅತ್ಯಂತ ನಿವೃತ್ತಿ ಅಲ್ಲ. ಅವಿದ್ಯೆ ಹಿಂಗೆ ಉಳಿತು. ಅವಿದ್ಯೆ ಹಂಗೆ ಉಳಿದ್ರೆ ಅದಕ್ಕೆ ಬಂತು. ಕಾಶಿಗೆ ಹೋಗಿ ಮತ್ತ ಹೇಸಿ ಬುದ್ಧಿ ಹಂಗೆ ಇಟ್ಕೊಂಡು ಮತ್ತೆ ಒಳ್ಳೆ ಬಂದಂಗೆ ಆಗ್ತದೆ ಅಷ್ಟೇ.
ಕಾಶಿಗೆ ಎದಕ್ಕೆ ಹೋಗ್ತಾರ? ಏನಾರ ಹೇಸಿ ಬುದ್ಧಿಗಳಿದ್ರೆ ಬಿಟ್ಟು ಬರ್ಲಕ್ಕೆ ಹೋಗ್ತಾರ. ಹಳ್ಳಿ ಬಂದ ಮೇಲೆ ಈಗ ನೋಡ್ರಿ, ಮುಸಲ್ಮಾನರು ಹಜ್ಜಿಗಂತ ಹೋಗ್ತಾರ. ಹಜ್ಜಿಗಂತ ಹೋಗಿ ಬಂದ ಮೇಲೆ ಅವ್ರೊಳಗೆ ಎಂತ ಚೇಂಜಸ್ ಬರ್ತಾವ ಗೊತ್ತದ? ಎಷ್ಟು ಪರಿವರ್ತನೆ. ಹಾಜಿ ಸಾಹಬ್ ಅಂತಾರೆ. ಹಾಜಿ ಸಾಹಬ್ ಅವ್ರಿಗೆ ಮಾತಾಡಿಸಿ ನೋಡ್ರಿ, ಹಜ್ಜಿಗೆ ಹೋಗಿ ಬಂದವ್ರಿಗೆ ಮಾತಾಡಿಸಿ ನೋಡ್ರಿ, ಎಷ್ಟು ಕಂಟ್ರೋಲ್ನಾಗ ಇರ್ತಾರೆ. ಅವ್ರ ಬಾಯಿ ಎಷ್ಟು ಕಂಟ್ರೋಲ್ ಇರ್ತದ, ಅವ್ರ ಮುಖದೊಳಗ ಎಂತ ಒಂದು ಪ್ರಸನ್ನತೆ ಇರ್ತದ. ಅವರು ಎಷ್ಟು ವಿನಯದಿಂದ ನಡ್ಕೋತಾರ ಹಜ್ಜಿಗೆ ಹೋಗಿ ಬಂದ ಮೇಲೆ. ನಾವು ಕಾಶಿಗೆ ಹೋಗಿ ಬಂದವ್ರು ಹೆಂಗ್ ಹೋಗಿ ಬರ್ತೀವಿ? ಅಡಿಗೆ ಮನೆ ಪಡ್ಸಾಲೆ ತಿರುಗಾಡಿ ಬಂದ್ಬಿಡ್ತೀವಿ. ರೈಲ್ವೆದಾಗ ಬಿದ್ದು ಮೂರ್ ದಿನ ಹೋಗ್ತೀವಿ, 3 ದಿನ ಬರ್ತೀವಿ. ಆಳೆ ಬಂದ್ಮೇಲೆ ಅದೇ ಮುಖ ಇಟ್ಕೊಂಡು ನೋಡ್ಬೇಕು, ಕಲಿಬೇಕು, ಇನ್ನೊಬ್ಬರ್ಲಿಂದ ಕಲಿಬೇಕು. ಜೀವನದ ಭಯಂಕರ ಪರಿವರ್ತನೆಗಳು ತಂದ್ಕೊಂಡ್ಬಿಡ್ತಾರ ಅವ್ರು ಹಜ್ಜಿಗೆ ಹೋಗಿ ಬಂದ ಮೇಲೆ. ಚೇಂಜ್ ಆಗಿಬಿಡಾಮ ಅಂತ ನಾವು ಬುದ್ಧ ಸತ್ಯದ ಕಡೆ ಹೊಳ್ಳಿ ಒಂದಿಟ್ಟು, ನಿತ್ಯದ ಕಡೆ ಮುಖ ಇಟ್ಕೊಂಡು ಸತ್ಯದ ಕಡೆ ಕಿವಿ ಇಟ್ಕೊಂಡ್ರೆ ಉಪಯೋಗಿಲ್ಲ. ಟರ್ನ್ ಹೊಡ್ತಿಟ್ಟು ಸತ್ಯದ ಕಡೆ ಹೊಳ್ರಿ, ನೀವು ಪೂರ್ತಿ ಟರ್ನ್ ಆಗಿ ಕಡೆ ಕಿವಿ ಆಟ ಕೊಟ್ಟರು ಉಪಯೋಗ ಇಲ್ಲ. ಅದಕ್ಕೆ ಕಾರಣ ಸಹಿತ ಕಾರ್ಯದ ಲಯ ಆಗಬೇಕು. ಕಾರಣದಲ್ಲಿ ಕಾರ್ಯದ ಲಯ ಆದ್ರೆ ಟೆಂಪ್ರರಿ ಅಷ್ಟೇ. ನಿನ್ನೆ ಹೇಳಿದ ಪಾಠ ಏನು ಉಪಯೋಗ ಆಯಿತು? ನಿನ್ನೆ ಒಂದು ಫೋಟೋ ಹಾಕಿದ್ದೆ ನಮ್ಮ ಪ್ರವಚನಕ್ಕೆ, ನೋಡಿದ್ರೆ ಯಾರದು? ಸಿಕ್ಕಿರಪ್ಪ. ಅದು ಯಾರಂತ ವಿಚಾರ ಮಾಡಕ್ಕೂ ನಿಮಗ ಏನೋ ಹಾಕ್ಯಾರ, ಆಯ್ತು, ಇಬ್ಬರು ಗಂಡ ಹೆಂಡತಿ ಫೋಟೋ ಆಯ್ತು ಅಷ್ಟೇ. ಸಿಕ್ಕಿರಪ್ಪ ಮಹಾತ್ಮರದು ಸಂತರದು ಫೋಟೋ ಅದು. ಏನೇನೋ ಹಾಕ್ತಿರ್ತೀವಿ ನಾವು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆನಾದ್ರೂ ಕೇಳಂಗಿಲ್ಲ. ಸುಮ್ಮಿರೋದು. ಇನ್ನೊಂದು ಫೋಟೋ ಹಾಕಿದ್ರೆ ಅಲ್ರಿ ಅದು ಯಾರು ಏನು ಒಂದು ಫೋನ್ ಮಾಡಿ ಆದ್ರೂ ಕೇಳಬೇಕನ್ನಂತ ವ್ಯವಧಾನ ಇಲ್ಲ. ಪಕ್ಕ ಅಜ್ಞಾನದ ಬದುಕು ಮಾಡ್ಕೊತ ಸುಮ್ಮನೆ ಈ ಸತ್ಸಂಗದ ನಾಟಕ ಆಡಿದ್ರೆ ಆಗಂಗಿಲ್ಲ. ಅಬ್ಸರ್ವೇಷನ್ ಬಹಳ ಮುಖ್ಯ. ಇದೆಲ್ಲನೂ ಅಬ್ಸರ್ವ್ ಮಾಡ್ತಿರ್ಬೇಕು. ಏನಲ್ಲ ಏನಿಲ್ಲ, ನಮ್ಮದು ಶುದ್ಧ ಬ್ರಹ್ಮ ಸ್ವರೂಪ ಅದು ಒಂದು ನೋಟಿಸ್ ಬೋರ್ಡ್ ಇದ್ದಂಗೆ. ಅದ್ರೊಳಗೆ ನಾವು ಏನ್ ಕಳಿಸ್ತಿರ್ತೀವಿ. ಶುದ್ಧ ಬ್ರಹ್ಮ ಜ್ಞಾನ ನಿಮಗೆ ತಿಳ್ಕೊಳ್ಳೇಬೇಕಾದ ಕೆಲವೊಂದು ಮಾಹಿತಿಗಳಿರ್ತಾವ, ಅವು ಕೇಳಬೇಕು. ಬ್ರಹ್ಮಜ್ಞಾನ ಅಂತಂದ್ರೆ ಬರೇ ಕೂತು ವೇದಾಂತ ಚಿಂತನೆ ಮಾಡಿದ್ರೆ ಬೇಕೂಫ್ರು ಅಂತಾರ ಅವ್ರಿಗೆ. ಬೇಕೂಫ್ರು, ನಾಲಾಯಕರು. ವೇದಾಂತ ಚಿಂತನ ಅಲ್ಲ, ಇಡೀ ಬ್ರಹ್ಮಾಂಡದ ಜ್ಞಾನ ಇರೋನಿಗೆ ಬ್ರಹ್ಮಜ್ಞಾನಿ ಅಂತಾರ. ಬರೀ ವೇದಾಂತ ಶಾಸ್ತ್ರ ಹಿಡ್ಕೊಂಡು ಕೂತು ವಾದ ಕೂತ್ಕೊತಾರ. ವೇದಾಂತ ಅಂತಾರೆ ನಾವು ಎದಕ್ ಬೇಕಲ್ಲ? ಇಡೀ ಬ್ರಹ್ಮಾಂಡದೊಳಗೆ ಏನೇನಲ್ಲ ಎಲ್ಲನೂ ಅರಿವಿರ್ಬೇಕು ಅವನಿಗೆ. ರಾಜಕೀಯವಾಗಿರ್ಬೇಕು, ಆರ್ಥಿಕವಾಗಿರ್ಬೇಕು, ಮತ್ತಿನ್ನೇನೇನೇ ಎಲ್ಲ ರೀತಿ. ಇಂಥ ರೀತಿ ಗೊತ್ತಿಲ್ಲ ಅನ್ನೋನು ಅವನಿಗೆ ಬ್ರಹ್ಮಜ್ಞಾನಿ ಅಂತಾರ. ಬರೀ ಬುಕ್ ಹಿಡ್ಕೊಂಡು ಕೂತವನಿಗೆ ಶಾಸ್ತ್ರಿ ಅಂತಾರೆ. ಶಾಸ್ತ್ರಜ್ಞಾನ. ಅವನಿಗೆ ಯಾವ ಪೇಜ್ನಾಗ ಯಾವ ವಿಷಯ ಯಾರು ಬರ್ತಾರ ಇದಿಟ್ಟು ಬಿಟ್ಟರೆ ಬದ್ನಿಕಾಯಿ ಏನು ಗೊತ್ತಿರಲ್ಲ ಅವನಿಗೆ. ಅವ್ರು ಬೇಕಾಗಿಲ್ಲ, ಏನೇನು ಗೊತ್ತಿರಲ್ಲ. ಉಳಿದ್ ಮುಂಜಾನೆ ಏನು ಉಂಡಿದೆ ಅಂತ ಹೇಳಿದ್ರೆ ಮುಂಜಾನೆ ಗೊತ್ತಿರಲ್ಲ, ಮಧ್ಯಾಹ್ನ ಉಂಡಿದ್ರೆ ರಾತ್ರಿ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಬರೀ ಪುಸ್ತಕ ಜ್ಞಾನ ಒಂದೇ ಇರ್ತದೆ. ಹೋಗಿ ಕೆಟ್ಟ ಕೂಚ ಭಟ್ಟ. ಅಧ್ಯಾತ್ಮದ ಇದೆಲ್ಲ ಎದಕ್ ಬೇಕು ಅನ್ನಂತ ಅವರು ಬೇಕೂಪ್ರಂತವ್ರು. ಅವ್ರು ಅಧ್ಯಾತ್ಮ ಇರೋದೇ ಇಡೀ ಜಗತ್ತಿಗೆ ಸಮೃದ್ಧಿ, ಶಾಂತಿ, ನೆಮ್ಮದಿ ಉಂಟು ಮಾಡ್ಬೇಕಾದ್ರೆ ಮೊದಲು ಅಶಾಂತಿ ಎದರಿಂದ ಆಗ್ಯದ,
ಅಲ್ಲಿ ಕೊರತೆ ಏನದ, ಕೊರವು ಏನದ, ಬ್ರಹ್ಮಾಂಡದ ಬಗ್ಗೆ ಗೊತ್ತಿರ್ಬೇಕಾ ಬೇಡ ಬ್ರಹ್ಮಜ್ಞಾನಿಗೆ? ಏನ್ ಬರೀ ಪುಸ್ತಕ ಜ್ಞಾನ ಅಷ್ಟೇ ಇರ್ಬೇಕ? ಏನ್ರಿ ಜೋಕುಗಳು ಹಾಕ್ತಾರ, ಹೆಂಗಿದು ಸೆಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೋ ಜೋಕು ಇವು ಹಾಕ್ತಾರ, ಮಾಹಿತಿಗಳು ಕೊಡ್ತಿರ್ತಾರ. ಬೇಕಾಗಿಲ್ಲ, ಎಲ್ಲನೂ ಬೇಕಾ ಬೇಡ ಹೇಳ? ಏಟು ಝಡ್ ಬೇಕಾ ಬೇಡ? ಯಾರೋ ಒಂದು ಮಾಹಿತಿ ಕೊಟ್ಟರು, ಆ ಮಾಹಿತಿಗೆ ಸಂಬಂಧಪಟ್ಟಂತೆ ನಮ್ಗೆ ಅವಶ್ಯಕತೆ ಆದ ಇಲ್ಲ. ಏಟು ಝಡ್ ಎಲ್ಲ ಬೇಕಾ? ಬರೀ ಪುಸ್ತಕ ಜ್ಞಾನ ಅಷ್ಟೇ ಬೇಕಾ? ಇದರಿಂದ ಹೊರಗೆ ಬರ್ಬೇಕು ನೀವು. ಎಲ್ಲ ಮಾಹಿತಿ ಇರಬೇಕು. ಜಗತ್ತಿನೊಳಗೆ ತೊಂದರೆಯೊಳಗಿರುವ ಜೀವಿಗಳು ನಿಮ್ಮ ಹತ್ರ ಬಂದು ಏನಾದ್ರೂ ಕೇಳಿದಾಗ ಅದು ಗೊತ್ತಿಲ್ರಿ, ನಮ್ಗೆ ಬರೇ ಫಲರೂಪ ವ್ಯಾಪ್ತಿ, ವೃತ್ತಿ ರೂಪ ವ್ಯಾಪ್ತಿ, ಬರೀ ಇಂಥ ಜ್ಞಾನಗಳು ನಮ್ ಗುರುಗಳು ಇದೇ ಹೇಳ್ಯಾರ, ಬೇರೆ ಏನು ಗೊತ್ತಿಲ್ಲ ನೋಡ್ರಿ. ಇವಕ್ಕೇನಂತಾರೆ? ಇವಕ್ಕ ಏನ್ ಮಾಡ್ಬೇಕಿಂತವ್ರಿಗೆ? ಎಲ್ಲ ಬೇಕಾ? ಏನ್ ಬರೀ ಪುಸ್ತಕ ಜ್ಞಾನ ಒಂದೇ ಇರ್ಬೇಕಾ? ಹೇಳ್ರಿ, ಮಾತಾಡ್ರಿ. ಏನಾಗೈತಿ ಸರ್ವಜ್ಞ? ಬ್ರಹ್ಮ ಸರ್ವಜ್ಞ ಹೌದಾ ಇಲ್ಲ? ಮತ್ತ ಬ್ರಹ್ಮ ಸರ್ವಜ್ಞ ಅದನು, ಎಲ್ಲನೂ ಬೇಕು ಅವನಿಗೆ. ಎಲ್ಲ ಬೇಕು, ಎಲ್ಲ ಗೊತ್ತಿರ್ಬೇಕು. ಗೊತ್ತಿರ್ಲಿಲ್ಲ, ಇದು ಗೊತ್ತಿಲ್ಲ ಅಂತಂದ್ರೆ ನೀವು ಸರ್ವಜ್ಞ ಹೆಂಗಾಗ್ತದೆ? ಏಟು ಝಡ್ ಎಲ್ಲ ರೀತಿ ಗೊತ್ತಿರ್ಬೇಕು. ಹಿಂಗೆ ಬರೀ ಶಾಸ್ತ್ರ ಇಟ್ಕೊಂಡು ಕೂತು ಓದಿ 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 ಭಾರಿ ನೋಡ್ಕೊಂಡಿದ್ರು ಎಲ್ಲರಿಗೂ ಸೋಲಿಸ್ಬಿಟ್ಟಿದ್ರು ಅಂಥವ ಜನ ವೇದಾಂತಿಗಳು ಅಂತಂದ್ರೆ ಶ್ರೇಷ್ಠ ವೇದಾಂತಿಗಳು. ಅದು ಏನೋ ಒಟ್ಟು ಯಾಕೆ ಕರ್ಮಕ್ಕೋ ಏನೋ ಜೈಲಾಗಿ ಬಿಟ್ಟಿರ್ತಾರೆ. ಜೈಲಾಗ ಹೋಗ್ಬಿಟ್ಟಿರ್ತಾರೆ. ಜೈಲಾಗ ಯಾರು ಬೇಕಾದ್ರೆ ಯಾವಾಗ ಬೇಕಾದಾಗ ಹೋಗ್ಬೋದು. ಅದೇನು ಯಾರ್ದಾರ ಕೇಸ್ ಆದಾಗ ನಿಮ್ದೊಂದು ಐಡೆಂಟಿಟಿ ಕಾರ್ಡ್, ಆಧಾರ್ ಕಾರ್ಡ್ ಅವು ಏನಾದ್ರು ತುಕಡಿಯಾಗಿ ಬಿದ್ದಿತ್ತು ಅಂತಂದ್ರೆ ಆಯ್ತು, ನಿಮ್ಮ ಬಂದು ಕರ್ಕೊಂಡು ಹೋಗ್ಬಿಡ್ತಾರಪ್ಪ. ನಿಮ್ದು ಆಧಾರ್ ಕಾರ್ಡ್ ತುಕಡಿ ಅಲ್ಲಿತ್ತು, ಜೆರಾಕ್ಸು, ನಿಮ್ಮದು ಪಾನ್ ಕಾರ್ಡು, ರೇಷನ್ ಕಾರ್ಡು ಅಲ್ಲಿದ್ದು ಎಲ್ಲರೂ ಎಲ್ಲೋ ಒಂದ್ ಏನೋ ಬ್ಯಾಂಕ್ನಾಗ ಏನೋ ಕೆಲಸ ಮಾಡ್ಕೊತ ಕೂತಿರ್ತೀರಿ, ಅಲ್ಲೇನೋ ಡಾಮ್ ಅಂತಪ್ಪ, ಅಲ್ಲಿ ಏನೇನದಾವ ಸುತ್ತಮುತ್ತಲಿನ ಕೂದಲು ಎಳೆಗೆ ಸಹಿತ ಹುಡುಕ್ತಾರೆ ಹುಡುಗಿ, ಅದ್ರದ್ದೆಲ್ಲ DNA ಅವು ಇವು ಏನೇನೋ ತೆಗೆದು ಅದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಅಂದ್ರೆ ಎಲ್ಲರೂ ಕುಂದ್ರ ಏನ್ ಕೇಳ್ತಾರೆ, ಏನಂತಾರೆ, ವಿಚಾರಣೆ ಮಾಡ್ಬೇಕಲ್ಲ. ದೇಶದವ್ರಿಗೆ ಏನೋ ಸಮಸ್ಯೆ ಆದತ್ನ ವಿಚಾರಣೆ ಮಾಡ್ಬೇಕಲ್ಲ, ವಿಚಾರಣೆಗೆ ಸಹಕಾರ ಕೊಡ್ಬೇಕು. ಹೀಗಾಗಿ ವೇದಾಂತಿಗಳು ಒಳಗೋಗ್ಬಿಟ್ಟಿದ್ರಂತ ಒಂದಿಷ್ಟು ಮಂದಿ. ಆ ಮಕ್ಕಳು ಬೇರೆ ಏನು ಗೊತ್ತಿಲ್ಲ, ಬರೇ ಮಂತ್ರ ಶಾಸ್ತ್ರ. ನಿಮ್ಗೆ ಒಳಗೆ ಏನ್ ಬೇಕಂದ್ರೆ ಊಟಕ್ಕೆ ಎಂಟದ್ರೆ ಕೊಡ್ರಿ, ಏನಾರ ಕೊಡ್ರಿ, ನಮ್ ಸಂಗತ ಒಂದೊಂದು ಪುಸ್ತಕ ಇಟ್ಕೊಂಡು ಕುಂದಿರ್ತೀವಿ, ಓದ್ಕೊತ ಬರ್ಕೊಂತ ನಮ್ಗೆ ಅದೇ ಅನುಕೂಲ ಕೊಟ್ಟರು ಸಾಕು. ಉಳಿದು ಏನೇನು ಬೇಕಾಗಿಲ್ಲ. ಅವು 3 ಹೊತ್ತು ಬರೀ ಅದೇ ಮಾಡೋದು ನೋಡಿ ಏನಾಯ್ತು, ಸುತ್ತಮುತ್ತ ಜೈಲಾಗ ಬಿದ್ದವರಿಗೆ ವ್ಯಾಸರಾಗಿ ಬಿಡ್ತೀವಿ. ಇವ್ರು ಜೈಲಾಗ ಯಾಕರೆ ಬಂದಾರಪ್ಪ, ಸುಮ್ಮನೆ ಅನಾವಶ್ಯಕ. ಇವ್ರು ಯಾಕರೆ ಹಾಕ್ಯಾರ, ಇಂಥ ಚಲೋ ಮಂದಿ ಅದರ, ಇವರು ನಿರುಪದ್ರವ ಜೀವಿಗಳು, ತಮ್ಮ ಪಾಡಿಗೆ ತಾವು ಏನೋ ಮಾಡ್ಕೊಂಡು ಬದುಕ್ತಾರೆ, ಇವ್ರಲಿಂತ ಏನ್ ಕೆಟ್ಟ ಆಗಿರ್ಬೇಕಂತದ್ದು, ಎದಕ್ ಬಂದಾರ ಇವರು ಅಂತ ವಿಚಾರ ಮಾಡಿ ಆ ಜೈಲ್ನಾಗ ಬಿದ್ದ ಕೈದಿಗಳು ಏನ್ ಮಾಡಿದ್ರಂತ, ಇವ್ರಿಗೆ ಹೆಂಗಾರ ಮಾಡಿ ಹೊರಗೆ ಕಳ್ಸಮ್ಮ, ನಾವು ತಪ್ಪು ಮಾಡೀವಿ, ಶಿಕ್ಷೆ ಅನುಭವಿಸಮ್ಮ, ನಾವು ಹೊರಗಾದ್ರೆ ನಮ್ಗೆ ಮತ್ತೆ ಯಾರು ಹಿಡ್ಕೊಂಡ್ಬರಲ್ಲ, ಇವ್ರು ಹೊರಗಾದ್ರೆ ಇವ್ರಿಗೆ ಯಾರು ಮತ್ತೆ ಕರೆಯೋದೇ ಬೇಕಾಗಿಲ್ಲ ಅಂತ ಮಂದಿ ಇವರು ಹೋಗಲ್ಲ ಕೇಳಿ ಅಂತ ಏನ್ ಮಾಡಿದ್ರಂತ, ಒಂದ್ ಯಾವ್ದೋ 10-20 ಗೇಟ್ ಇರ್ತವ ಜೈಲಿಗೆ. ಒಂದ್ ಯಾವ್ದೋ ಗೇಟಿಂದು ವಾಚ್ಮನ್ ಲೀವ್ ಹಾಕಿದ್ನಂತ. ಅದು ನ್ಯೂಸ್ ಚೆಕ್ ಮಾಡ್ಬಿಟ್ರು.
ಸೀನಿಯರ್ ಕೈದಿಗಳಂತಿರ್ತಾರೆ, ಅವ್ರಿಗೆ ಜೈಲರ್ಕಿಂತ ಎಷ್ಟು ಮಾಹಿತಿ ಇರ್ತದೆ, ಅವಾಗೆಲ್ಲ ಗೊತ್ತಿರ್ತದೆ, ಎಲ್ಲ ಅವರೇ ನಡೆಸ್ತಿರ್ತಾರೆ. ಸೀನಿಯರ್ ಕೈದಿಗಳೇ ಜೈಲ್ನಾಗ ಬಹಳಷ್ಟು ಕೆಲಸಗಳು ಮಾಡ್ತಿರ್ತಾರೆ, ಎಲ್ಲ ಬಗ್ಗೆ ಮಾಹಿತಿ ಇರ್ತದೆ, ಎಲ್ಲ ಚಲೋ ಅಡ್ಜಸ್ಟ್ ಆಗಿರ್ತಾರ. ಅವ್ರೇನ್ ಮಾಡೋದು, ಆ ಗೇಟಿನ ಚಾವಿ ತಗೊಂಡು ಇವ್ರಿಗೆ ಕೊಟ್ರು, ವೇದಾಂತಿಗಳಿಗೆ. ಒಂದ್ ಕೆಲಸ ಮಾಡ್ರಿ, ಉಳಿದವರೆಲ್ಲ ಅಲ್ಲಿ ಗಿಡದ ಬಲ್ಲಿ ಇಲ್ರಿ, ಒಬ್ಬನು ಹೋಗಿ ಆ ಗೇಟ್ ಖುಲ್ಲ ಮಾಡಿ ಸಿಗ್ನಲ್ ನಿಮಗ್ ಕೊಡ್ತಾನ. ಆ ಸಿಗ್ನಲ್ ಕೊಟ್ರ, ಆ ಸಿಗ್ನಲ್ ಕೊಟ್ಟ ಕೂಡಲೇ ನೀವು ಪರಾಳಿ ಆಗಿಬಿಟ್ರಿ, ಎಲ್ಲರೂ ಹೋಗಿ ಕೀಲಿ ತಗೋರಿ, ಹೋಗಿ ಹೊರಗೆ ಅಂತ ಹೇಳಕ್ಕೆ ಒಳಗಿರೋ ಕೈದಿಗಳು ಹೊರಗೆ ಹೋಗೋದಕ್ಕೆ ಒಂದು ದಾರಿ ಮಾಡಿ ಕೊಟ್ರು. ಅವ್ರಿಗೂ ಹೊರಗೆ ಹೋಗೋದಂದ್ರೆ ಖುಷಿ, ಯಾರಿಗಾದ್ರೂ ಒಂದು ಜೈಲಿನ ಹೊರಗೆ ಹೋಗೋದು ಖುಷಿ. ಆಯ್ತು ನಡಿ ಹೋಗಮ್ಮ ಅಂತೇಳಿ ಅವ್ರೇನ್ ಮಾಡಿದ್ರು, ಎಲ್ಲರೂ ಊಟ ಆದ್ಮೇಲೆ 10-11 ಗಂಟೆ ಸುಮಾರಿಗೆ ರಾತ್ರಿ ಒಂದು ಗಿಡದ ಕೆಳಗೆ ಕುಂದ್ರು. ಒಬ್ಬ ಮುಂದೆ ಹೋದವ ಹೊಂಟ್ರು ಹೊಳಿ ಬರ್ಲಿಲ್ಲ ಅಂತ. ಬೆಳಕಾದ್ಮೇಲೂ ಹೊಳಿ ಬರ್ಲಿಲ್ಲ. ಎಷ್ಟವಾದ ಆ ಕಡೆ ವಾದ ಮತ್ತು ಬೆಳಕಾದ್ಮೇಲೆ ಸ್ವಲ್ಪ ಹೊತ್ತು ಸೂರ್ಯ ನೋಡಿದ್ಮೇಲೆ ಅವಾಗ ಸೌಕಾಸ ಹೊಳಿ ಬಂದನಂತ. ನಾವು ಹೊಳಿ ಬಂದ ಹೋಗ್ಯಾನ ತಿಳ್ಕೊಂಡಿದ್ರಿ ಇವ್ರೆಲ್ಲರೂ, ನಾವು ಒಬ್ಬನೇ ಹೋಗ್ಯಾನ ನೋಡಪ್ಪ, ನಮಗ್ ಬಿಟ್ಟು ಹೋಗ್ಯಾನ ನೋಡಪ್ಪ ಅಂತ ವಿಚಾರ ಮಾಡ್ತಿದ್ರಂತ. ನಾವು ಹೊಳಿ ಬಂದಂತ. ಹೊಳಿ ಬಂದ್ಮೇಲೆ ಯಾಕೋ ಏನಾಯ್ತು ಅಂತ ಹೇಳಿದ್ರ ಅವ ಏನಂದಂತ, ನೀವೇನ್ ಹೇಳಿದ್ರಪ್ಪ, ಈ ಚಾವಿ ತಗೊಂಡು ಗೇಟ್ ತೆರೆದು ನಮಗ ಸಿಗ್ನಲ್ ಮಾಡ ಅಂತ ಹೇಳಿದ್ರಿ. ಅಲ್ಲಿ ದೊಡ್ಡ ಸಮಸ್ಯೆ ಇತ್ತು. ಏನ್ ಸಮಸ್ಯೆ ಇತ್ತು? ಗೇಟ್ ಲಾಕ್ ಇದ್ರೆ ನಾನು ತೆಗಿಬೇಕಾ, ಗೇಟ್ ಖುಲ್ಲ ಇದ್ರೆ ಹೆಂಗ್ ತೆಗಿಬೇಕು ನಾನು? ಗೇಟ್ ಖುಲ್ಲನೇ ಇದ್ದದು, ಓಪನ್ ಮಾಡಿದ್ಮೇಲೆ ಕರಿ ಅಂತ ಹೇಳಿರಿ. ನಾವು ಓಪನ್ ಹೆಂಗ್ ಮಾಡ್ಬೇಕಂತ ನನಗೆ ಏನು ತಿಳಿಲಿಲ್ಲ. ಯಾರೇ ಲಾಕ್ ಮಾಡಿದ್ರ ನಾವು ಓಪನ್ ಮಾಡಿ ಕರಿಬೇಕಂತ ಕೈಲಿದ್ದೆ ನಾನು. ಯಾರು ಲಾಕೇ ಮಾಡಿಲ್ಲ, ಅದು ಗೇಟ್ ಖುಲ್ಲನೇ ಇರ್ತವು. ನಾ ಕೀಲಿ ತೆರೆದ್ಮೇಲೆ ಕರಿ ಅಂತೇಳಿ ನಾ ಕೀಲಿ ತೆರಿಲಕ್ಕ ನನಗೆ ಅಲ್ಲಿ ಅವಕಾಶನೇ ಇರಲಿಲ್ಲ. ಗೇಟ್ ಖುಲ್ಲನೇ ಇತ್ತು. ಇದು ಶಾಸ್ತ್ರ, ಬರೇ ಶಾಸ್ತ್ರ ಪರಿಣಿತರ ನಡವಳಿಕೆ. ಕಾಮನ್ ಸೆನ್ಸ್ ಇರಲ್ಲ, ಜನರಲ್ ನಾಲೆಜ್ ಇರಲ್ಲ. ಬರೇ ಶಾಸ್ತ್ರ, ಬರೇ ಶಾಸ್ತ್ರ, ಬರೇ ಶಾಸ್ತ್ರ. ಶಾಸ್ತ್ರ ವಾಸನೆ ಅನ್ನೋದ್ರಿಂದ ಅದು ಕೂಡ ನಮಗ ಬಂಧನ ಕೀಡು ಮಾಡ್ತದೆ. ಬರೇ ಶಾಸ್ತ್ರ. ಗೇಟ್ ಖುಲ್ಲ ಇತ್ತು, ಗೇಟ್ ತೆರಿಲಕ್ಕೆ ಆಗಲಿಲ್ಲ ಅಂತಂದ್ರೆ ನೀವು ಏನಂತೀರಿ? ಶಾಣೆ ಅಂತೀರ, ದಡ್ಡ ಅಂತೀರ? ಮಹಾಪಂಡಿತ, ಜ್ಞಾನಿ, ದೊಡ್ಡ ಜ್ಞಾನಿ. ಇದ್ರಲ್ಲಿ ಇಂಥ ಶಾಸ್ತ್ರ ಜ್ಞಾನದಲ್ಲಿ ಏನ್ ಉಪಯೋಗ ಹೇಳ್ರಿ? ಶಾಸ್ತ್ರ ವಾಸನೆ ಒಳಗೆ ಮುಣಿಗಿ ಹೇಳಕತ್ತಾರ. ಎಲ್ಲರೂ ಮುಂದೆ ಕೂತು ತಲೆ ಹಾಕ್ಲಕತ್ತಾರ. ತಲೆ ಹಾಕಿ ಏನಾದ್ರು ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಕ್ ಬರಂಗಿಲ್ಲ. ಅಂತವ್ರೆ ಒಂದಿಷ್ಟು ಮಂದಿ ಬಂದು ಇಲ್ಲಿ ಜಮಾ ಆಗಿದೆ. ದನ ಕಾಯೋಣ ಕುಂತು ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ. ನಾನು ಇವತ್ತು ತಯಾರು ಮಾಡೀನಿ ಪಾಠ, ನಾನು ಇವತ್ತು ಹೇಳ್ತೀನಿ, ಅವ್ರು ಮಾಡಿದವರೇ ಮಾಡ್ಬೇಕ. ಗಂಗಾಧರ ಜಾಮೆ ಮಂದಿ ದಿನ 2 ತಾಸು ಕೂತು ಬರೀತಾರೆ. ನಾಗರತ್ನಮ್ಮ 4 ತಾಸು ಕೂತು ಬರೀತಾರೆ. ಕಲ್ಯಾಣಪ್ಪ ಕೂತು ಹೇಳ್ತಾರೆ. ಅವ್ರು ಹೇಳಿದ್ರೆ ಹೇಳ್ಬೇಕು. ಉಳಿದವರೆಲ್ಲ ಏನ್ ಮಾಡಕತ್ತೀರ ನೀವು? ಇದಕ್ಕೆ ಮುಂಜಾನೆ ಪಾಠ ಕೇಳಿದ ಕೂಡಲೇ ಓಡ್ಬಿಡ್ತೀರ. ಅಂತ ಶಾಸ್ತ್ರಿಗಳು, ಶಾಸ್ತ್ರ ವಾಸನೆ ನಮಗ ಬೇಕಾಗಿಲ್ಲ. ನಮ್ಗೆ ಎಂತ ಜ್ಞಾನ ಬೇಕು? ಫಲ ಆಗಬೇಕು, ಫಲ ಆಗ ಜ್ಞಾನ ಬೇಕು. ರುಚಿಯಾಗಿ ಜ್ಞಾನ ಬೇಕಾಗಿಲ್ಲ ನಮಗ. ಅಂತ ಜ್ಞಾನಿಗಳೇ ಬೇಕಾಗಿಲ್ಲ ನನಗೆ. ನಾನೇನಿಲ್ಲ ಸಂಘಟನೆ ಕಟ್ಟಿ, ನಿಮ್ಮಲಿಂತ ನಾನೇನು ದೊಡ್ಡ ಆಶ್ರಮ ಕಟ್ಟಿ, ನಿಮ್ಮಲಿಂತ ನಾನೇನು ಉದ್ಧಾರ, ನನ್ನ ಬೆಳಕು ಮಾಡೋದು ನೀವು ಏನು ಬೇಕಾಗಿಲ್ಲ. ನನ್ನ ಬೆಳಕು ನಮ್ಮ ಸಂಘಟದ. ಇಲ್ಲಿ ಕೂತು ಕೇಳ್ತೀರಿ ಅಂತಂದ್ರೆ ಅದೊಂದು ಸಾರ್ಥಕತೆ ಇಲ್ಲ. ನಾನು ಇವತ್ತು ತಯಾರಾಗಿ ಬಂದ್ರೆ ಇವತ್ತು ನಾ ಪಾಠ ಹೇಳ್ತೀನಿ ಅನ್ನೋರು ಯಾರಾದ್ರೆ ತಯಾರಾಗಿರ ಇವತ್ತು? ಅಂತ ಪಂಡಿತರು ತಯಾರು ಮಾಡಿ ನಾ ಏನ್ ಮಾಡ್ಲ? ಯಾರು ಹೇಳ್ತಾರ ಅವ್ರಿಗೆ
ಅವರಿಗೆ ಕನ್ಫ್ಯೂಷನ್. ದಿನ ಇದ್ರೊಳಗೆ ಯಾರು ಮಾತಾಡ್ತಾರ, ಯಾರು ಕೆಲಸ ಮಾಡ್ತಾರ, ಅವ್ರಿಗೆ ಫುಲ್ ಕನ್ಫ್ಯೂಷನ್. ಅವ್ರಿಗೇನು ವಜ್ಜೆ ಹಾಕಿಲ್ಲ ನಾನು. ಅದ್ರೊಳಗೆ ದಿನ ಕೆಲಸ ಮಾಡೋದು ಎಲ್ಲರ ಕಣ್ಣಿಗೆ ಕಂಡೇ ಕಾಣ್ಲಕ್ಕತ್ತದ. ಏನು ಕೆಲಸ ಮಾಡ್ಲಾರ್ದು ಮಹಿಳೆಯರದಿರಲ್ಲ, ನಿಮ್ ಸಲುವಾಗಿ ನಾನು ಚಿಂತೆ ಮಾಡ್ಲಕತ್ತೇನೆ. ಈ ಪಾಠ ನಿಂತದ್ದು ನಿಮ್ ಸಲುವಾಗಿ. ಏನು ಒಂದಿಷ್ಟು ಅವ್ರ ಕೊಟ್ಟ ಡೇಟಿಂದು ಪಾಠ, ನಿಮ್ಗೆ ಪಾಠ ಸಹಿತ ನಿಮ್ಗೆ ವಾಟ್ಸ್ಆಪ್ ಹಾಕ್ತಾರ. ಒಂದ್ ಸ್ವಲ್ಪ ಚಾಲು ಮಾಡ್ಕೊಂಡು ಕೇಳಿ, ಒಂದು ಪೆನ್ನ ಕಾಗದ ತಗೊಂಡು ಒಂದು 4 ಸಾಲು ಬರೆದು ಹೇಳ್ಬೇಕನ್ನೋದಕ್ಕೆ ನಿಮ್ ಮನಸ್ಸಿಲ್ಲ ಅಂತಂದ್ರೆ ನೀವು ಏನ್ ವೇದಾಂತ ಕೇಳ್ತೀರಿ, ಏನ್ ಬ್ರಹ್ಮಜ್ಞಾನಿಗಳಾಗ್ತೀರಿ? ಹಿಂಗಂದ್ರೆ ಮಂದಿ ಎಲ್ಲ ಬಿಟ್ಟು ಹೋದ್ರೆ ಏನ್ ಉಳಿತದ್ರಿ? ಜನನೇ ಇರ್ಲಾರ್ದಂಗ ಆಗ್ತದ. ಜನ ಯಾಕಿಲ್ಲ? ಜನ ಇರ್ತಾರ. ಜನಗಳು ಹೋಗ್ತಾವ ಹೊಟ್ಟೆ. ನಮ್ಗೆ ಜನಗಳು ಹೋಗೋದ್ ಬೇಕಾಗ ಜನ ಇರ್ತಾರ. ಜನ ಎಲ್ಲಿಗೆ ಹೋಗ್ತಾರ? ಏನ್ ಮಾಡ್ತೀರಿ? ಆಕ್ಟಿವ್ ಆಗಿ ಮಾಡ್ತೀರಾ ಇಲ್ಲ? ಮುಂದೆ ಏನ್ ಮಾಡ್ತೀರಿ? ನೀವು ಸುಮ್ ಕೂತ್ರಿ ಅಂತಂದ್ರೆ ಈ ತಿಂಗಳ ಯಾರ್ಯಾರು ಆಕ್ಟಿವ್ ಆಗಿ ಮಾಡ್ಯಾರ ಒಂದ್ ಲಿಸ್ಟ್ ಮಾಡ್ತೀವಿ. ಮುಂದಿನ ತಿಂಗಳ ನಿಮ್ಗೆಲ್ಲ ನಮ್ಮ ಪಟ್ಟಿ ಒಳಗೆ ಇರಂಗಿಲ್ಲ. ಇದು ಜುಲೈ ತಿಂಗಳು, ಆಗಸ್ಟ್ ತಿಂಗಳದಾಗ ನೀವು ನಮ್ಮ ಪಟ್ಟಿ ಒಳಗೆ ಇರಂಗಿಲ್ಲ. ವಿನಾಯಕ ಬಿದ್ರಿ ಹೇಳ್ಬಿಡ್ತೀವಿ. ಯಾರಿಗೆ ಕರ್ಕೋಬೇಕು ಕರ್ಕೋರ್ ಅಂತೀವಿ. ಗರ್ಭಗುಡಿ ಒಳಗೆ ಕುಂದಿಸ್ಕೊಂಡು ಯಾರಿಗೆ ರುದ್ರಾಭಿಷೇಕ ಮಾಡಬೇಕು ಮಾಡುತ್ತೆ. ಉಳಿದವರೆಲ್ಲ ಎಲ್ಲರ ಅಂಗಳದಾಗ ಕೂತ್ಕೋರೆ ಕಟ್ಟ. ಎಲ್ಲರಿಗೆ ಗರ್ಭಗುಡಿ ಒಳಗೆ ಕರ್ಕೊಳಕ್ ಆಗಂಗಿಲ್ಲ. ನಿಮ್ಮ ಮನಿ ಸಂಸಾರ, ರೊಕ್ಕ ರೂಪಾಯಿ, ಲೆಕ್ಕ ಪತ್ರ, ಹೊಲ ಮನಿ, ಕಾಗದ ಪತ್ರ ಎಷ್ಟು ಚಂದ ಇಟ್ಕೊಂಡಿರಿ. ಇದ್ರ ಬಗ್ಗೆ ಯಾಕೆ ನಿಮ್ಗೆ ಸಂಸಾರ? ಅವೆಲ್ಲ ರೆಕಾರ್ಡ್ ಚಂದ ಇಟ್ಕೊಂಡಿರ ಇಲ್ಲ? ಎಲ್ಲಿ ಬೇಕಲ್ಲಿಟ್ಟಿರೇನು? ಅವೆಲ್ಲದಕ್ಕಿಂತ ಇದು ವಿಚಾರ ಸಾಗರದ ಚಿಂತನ ಮಂಥನಗಳು ಪ್ರಮುಖ ವಿಷಯಗಳು. ಹೌದಾ ಅಲ್ಲ? ಇವು ಏನು ನಿಮ್ಮ ಮೌನದ ಬಗ್ಗೆ ಏನ್ ತಿಳ್ಕೋಬೇಕು ನಾವು? ತಪ್ಪುತ್ರ ಇವತ್ತೆಷ್ಟು? 7 ಈಶ್ವರ್ ಚಟಡಿ ತಯಾರಾಗಿರ ಯಾವಾಗ ಪಾಠಕ್ಕ? ಏನಾದ್ರು ರೆಡಿ ಮಾಡಿರ? ಚಟಡಿ ಈಶ್ವರ್ ಅದಿರ ಇಲ್ಲ? ಈಶ್ವರ್ ಚಟಡಿ ಲೈನ್ದಾಗಿಲ್ಲ ಅಂದ್ರೆ ಸೈಲೆಂಟ್ ಕೂತ್ರೆ ಏನು ಅದನ್ನ ಚಾಲು ಅದ ಇಲ್ಲ ಅವರು? ಕೊಟ್ರಯ್ಯ ಅತ್ತಿಗೇರಿ ಮಠ ರೆಡಿ ಆಗಿರ? ಅದಿರ ಕೊಟ್ರಯ್ಯ ಅವರು? ಅವ್ರಿಲ್ಲ. ಈಶ್ವರ್ ಚಚಡಿ, ಕೊಟ್ರಯ್ಯ ಅಬ್ಬಿಗೇರಿ ಮಠ್, ಮಲ್ಲಪ್ಪ ಹುಲ್ಲೂರ್. ಯಾವಾಗ ಪಾಠ ತಯಾರು ಮಾಡಿರ? ನಾಳೆ ಅಂದ ಮನಿ ಹಾಳ. ಏಟ್ ದಿನ ಹೇಳಕತ್ತಿ ತಯಾರಾಗಬಿಟ್ಟು ನಾಳೆ ಹೇಳ್ತೀನಿ. ಎಲ್ಲ ವಸ್ತು ನಾಳೆ ಅನ್ಕೊತ್ ಕೂತ್ರೆ ಏಟ್ ದಿನ ಅಂತ ಬೇಕ್ರಿ ಅದ್ ಮಾಡಕ? ಇನ್ನ ಪಾಠಗಳು ಜಗ್ಗಿ ಅದಾವ. ರಾಜೇಶ್ ಪಾಟೀಲ್
5ರಿಂದ ಕೇಳಕತ್ತದ್ದು ಉಪಯೋಗ ಇಲ್ಲ, ಅದು ಕೇಳಿದ ಉಪಯೋಗ ಇಲ್ಲ. ಏನ್ರಿ ಅಲ್ಲ, ಇಲ್ಲಿ ನೀವು ಏನ್ ಸ್ಥಿತಿ ಒಳಗದಿನ ಲೆಕ್ಕ ಆಗ್ಬೇಕಲ್ಲ, ಎಲ್ಲ ಒಳಗದ ಅಂತ ಅಂದ್ಕೊಂಡಿರ್ತಾನೆ. ಯಾರು ಪಾಠ ರೆಡಿ ಆದ ಮಾಡ್ಲಿಕ್ಕಿದ್ದೀರ? ಮಾಡ್ರಿ ಎಷ್ಟು ಮಾಡ್ತೀರಿ ಅಷ್ಟು ಹೊಳಿತೀರಿ. ಮಾಡ್ಬೇಕು ಅಂತ ಇದ್ದವರು. ನಾನು ಕೇಳೋದಂದ್ರೆ ನೀವು ಮಾಡೋದೊಂದು. ನಾನು ಕೇಳಕತ್ತಿಲ್ಲ ಏನು, ನೀವು ಯಾವ ಸ್ಥಿತಿ ಒಳಗೆ ಉಳಿಲಕತ್ತೀರಿ ಅಂತ ನಾನು ಕೇಳಕತ್ತಿಲ್ಲ. ಏನ್ ಮಾಡ್ತೀರಿ? ಪಾಂಡಿತ್ಯ ಪ್ರದರ್ಶನ, ನಿಮ್ಮ ಅನುಭವ ಪ್ರದರ್ಶನ, ಅನುಭವ ವ್ಯಕ್ತಪಡಿಸ್ರಿ. ಸಾಕ್ಷಿ ಭಾವ. ಇಲ್ಲಿ ಏನು ಪಾಠ ಹೇಳಿರ್ತೀವಿ, ವಿಚಾರ ಸಾಗರಕ್ಕೆ ಸಂಬಂಧಪಟ್ಟಂತೆ ಏನ್ ವಿಚಾರ ಅದೇ ಹೇಳ್ಬೇಕು. ಅದು ಓದ್ಬೇಕು. ಅದು ಬೆಳಗಿಂದ ನಾವು ಗಂಡ ಹೆಂಡತಿ ಇಬ್ರು ಇವತ್ತು ಹಂಗ ಚರ್ಚೆ ಮಾಡ್ಕೊಂತ ಕೇಳ್ಕೊಂತ ಇದ್ದೀವ್ರಿ. ಇದನ್ನೆಲ್ಲ ಚರ್ಚೆ ಮಾಡ್ಕೊಂತ ಇದ್ವಿ. ನಾವು ಮಾತಾಡ್ಕೊಂತ ಇದ್ದಂಗ ಅಂದಂಗ ನಾವ್ ಹೇಳ್ದಂಗ ಅದನ್ನ ಕೇಳ್ಕೊಂತ ಬಂದಿರಿ. ನಿಮ್ಗೊಂದು ಚೌಕಟ್ಟಿನಾಗ ಕೆಲಸ ಮಾಡೋದಕ್ಕ ನೀವು ಮಾಡಿ, ನೀವು ನಾ ಹೇಳೋ ದಾರಿ ಬಿಟ್ಟು ನೀವು ನಿಮ್ದೇ ಒಂದು ದಾರಿ ಮಾಡ್ಲಕ್ ಹೋಗ್ಬೇಡ್ರಿ. ಅವರು ಒಂದು ಪಾಠ ಕೊಡ್ತಾರ, ಆ ಪಾಠಕ್ಕೆ ಸಂಬಂಧಪಟ್ಟಂತೆ ನೀವು ಅದನ್ನ ಕೇಳಿ ಬಿಡುದು. ಅನುಭವ ಹೇಳ್ತವ್ರಿ. ನಮಗೇನಾದ್ರು ನಾವು ಲಾಭ ತಗೊಂಡು ನಾವು ಅನುಭವ ಹೇಳ್ತಾರ. ಆ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಮ್ಗ ಒಂದು ಪಾಠ ಕೇಳಿ ಇಟ್ಕೋರಿ, ಅವ್ರು ಬರ್ಲಿ ಈ ಡೇಟ್ ಕೊಡ್ರಿ ಅಂತೇಳಿ. ಅದು ಬೇಕು ನಮಗೇನ್ ಲಾಭ ಆಗೈತಿ ಅನುಭವ ಹೇಳ್ತವ್ರಿ. ಆ ಪಾಠದಿಂದ ನಾವು ಏನ್ ಅನುಭವಿಸಿದ್ವಿ, ನಾವು ಯಾವ ಮಟ್ಟಕ್ಕೆ ಬಂದಿವ್ರಿ, ಆ ಪಾಠ ಮೊದಲ ನೀವು ಕೇಳ್ಬೇಕು. ಮ್ಯಾಚ್ ಆಗಂಗಿಲ್ಲ ಅವ್ರಿ. ಎಂತ ಮಾತಾಡ್ತೀರಿ ನೀವು? ಪ್ರತಿ ದಿವಸ ಏನ್ ಕೇಳಕತ್ತೀರಿ? ಈಗ ನೀವು ಪದ್ಧತಿ ಪ್ರಕಾರ ಅವ್ರು ಒಂದು ಡೇಟ್ ಕೊಡ್ತಾರ, ಆ ಡೇಟಿಂದ ಪಾಠ ಕೇಳ್ಬೇಕು ನೀವು. ಪ್ರತಿ ದಿವಸ ಎಲ್ಲರೂ ಕೇಳಕತ್ತಾರ, ನೀವು ಒಬ್ಬರೇ ಕೇಳಕತ್ತಾರ? ಎಲ್ಲರೂ ಕೇಳಕತ್ತಾರ, ಅದು ನೀವು ಹೇಳಕ್ ಬೇಕಾಗಿಲ್ಲ. ನಾವು ಎಲ್ಲಕ್ಕೂ ನ್ಯಾಯ ಕೇಳೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಲಕತ್ತೀವಿ ಇಲ್ಲಿ. ಹಿಂದಿನ ಪಾಠಗಳು ಮೆಲುಕು ಹಾಕಬೇಕಾಗ್ಯದ. ಹಿಂದೆ ನಾವು ಹೇಳ್ಕೋತ ಹೋಗಿವಿ, ಅದು ಹೇಳಿದ್ದು ಮರಿಬಾರದು ಅನ್ನೋದಕ್ಕೆ ಎಲ್ಲರೂ ನೆನಪು ಮಾಡ್ಕೋಬೇಕಾಗ್ಯದ. ಅದಕ್ಕೆ ಅವರು ಒಂದು ಡೇಟ್ ಕೊಡ್ತಾರ, ಆ ಡೇಟಿಂದು ಪಾಠ ಕೇಳ್ಬೇಕು. ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಓದಿ ಹೇಳ್ತಿರೋ ಮಾಡದೆ ಹೇಳ್ತಿರೋ ಏನೇನ್ ಮಾಡ್ತೀರಿ ಮಾಡಿ, ಆ ಪಾಠದೊಳಗೆ ಏನದ ಆ ವಿಷಯವನ್ನ ಕುರಿತು ನಿಮ್ಮ ಅನುಭವ ಹೇಳ್ಬೇಕು. ಅದು ಹೇಳಕತ್ತೀನಿ ನಾನು. ಬಟ್ ಆಯ್ತಾ ನೀವೇನ್ ಮಾಡ್ಬೇಕನ್ನೋದು? ಎಲ್ಲ ಪಾಠಗಳು ಮುಗಿಸ್ಬೇಕು ಎಲ್ಲರೂ ಕೂಡಿ. ಇಲ್ಲಿ ತನಕ ಎಷ್ಟು ಪಾಠ ಹೇಳಿವಿ ಆ ಎಲ್ಲ ಪಾಠಗಳು ಮೆಲ್ಕ್ ಹಾಕಿ ಮುಗಿಸ್ಬೇಕು. ಎಲ್ಲರೂ ಬಡ 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 ಮುಗಿಸ್ಬೇಕು. ಅಲ್ಲಿ ಇವ್ರು ಯಾರು ನಮ್ಮ ವಿನಾಯಕ ಬಿದಿರಿ ಕೈ ಕೊಡ್ತೀರ ಡೇಟ್? ಇವ್ರಿಗೆ ಕೊಡ್ತೀರ? ನಮ್ಮ ಇವರಿಗೆ ಮಾತಾಜಿ ಇವರ ನಮ್ಮ ನಾಗರತ್ನವರಿಗೆ ಡೇಟ್ ಹೇಳ್ತೀರಿ ಹೇಳ್ರಿ. ನೀವು ಮಾತಾಡ್ಕೊಂಡು ಇವತ್ತು ಯಾರ್ಯಾರು ಮೆಲುಕು ಕಾರ್ಯಕ್ರಮ ಮಾಡ್ತಾರ ಅವ್ರ ಹೆಸರುಗಳು ಕೊಡ್ರಿ. 2-3 ಮೆಲುಕು ಹೇಳ್ಬೇಕು. ಮತ್ತು ಬಹಳ ಮಂದಿ ಎಲ್ಲರದ್ದು ಡೇಟ್ ಒಮ್ಮೆ ಕೊಟ್ರಿ ಅಂತಂದ್ರೆ 8 ಗಂಟೆ ಮೇಲೆ ಹೋಗ್ಬಾರ್ದು. 7:30 ಮ್ಯಾಕ್ಸಿಮಮ್ 8 ಮೇಲೆ ಮುಕ್ತಾಯ. 8ಕ್ಕೆ ಮಂಗಳಾರತಿ ಆಗ್ಬೇಕು. 7:30 ಆದ್ರೆ ಬೆಸ್ಟ್. 7:30 ಬೆಸ್ಟ್. 7:30 ಒಳಗೆ ನಿಮ್ಮದೊಂದು 2-3 ಮೆಲುಕು ನಿಮ್ಮ ಅನುಭವಗಳು ವ್ಯಕ್ತಪಡ್ತೀರಿ. ಅದು ಏನು ಆಗ್ಲಾರಂತ ಕೆಲಸ ಅಲ್ಲ. ಪಾಠ ಕೇಳಿಕೆ ಅದರೊಳಗೆ ನಿಮ್ಗೆ ಏನ್ ಚಂದ ಅನ್ಸಿದ್ರೆ 1-4 ಮಾತಾಡಿದ್ರಿ, 1-4 ಶಾಸ್ತ್ರೀಯ ಶಬ್ದಗಳನ್ನು ಬಳಸಿ ಅದನ್ನು ವಿಶ್ಲೇಷಣೆ ಮಾಡಿ ಹೇಳೋದು, ಒಂದಿಷ್ಟು ದೃಷ್ಟಾಂತಗಳು
ಏನು ನಿಮ್ಗೇನು ದೊಡ್ಡ ಸಂಸ್ಕೃತ ಶ್ಲೋಕಗಳು ಹೇಳಕತ್ತೀವ, ವಚನಗಳು ಹೇಳಕತ್ತೀವ, ಏನೇನೂ ಇಲ್ಲ. ಸರಳಾತಿ ಸರಳ ದೋಹ ಸಹಿತ ಹೇಳೋದ್ ಬಿಟ್ಟಿವಿ. ಸರಳ ಅಂದ್ರೆ ಸರಳ ಮಾಡಿವಿ. ಸಾಧ್ಯ ಇಲ್ಲದ್ದು ಇಲ್ಲೇ ಇಲ್ಲ. ಇದು ಸೋಮಯ್ಯ ಅದಿರಿ ಸೋಮಯ್ಯ ಮನಸ್ಸು ಬಂದ್ರೆ ಮಾಡ್ರಿ, ಇದ್ರೆ ಮಾಡ್ರಿ, ಇಲ್ಲಾಂದ್ರೆ ಅವ್ರು ನಸಿಕ್ನಾಗ ಎಲ್ಲಿ ಹೋಗ್ತಾರ ಅವ್ರು ಅಲ್ಲಿ ಇದಕ್ಕೆ ಎಲ್ಲಮ್ಮನ ಗುಡ್ಡಕ್ಕ ಅವ್ರಿಗೆ ಮಾಡಕ್ ಆಗಂಗಿಲ್ಲ. ರಾತ್ರಿ ಬರ್ತಾರ, ಅವರು ಬಿಸ್ನೆಸ್ ನಾಗ ಬಿಜಿ ಅದಾರ. ಅವ್ರಿಗೆ ನಾವು ಅಜ್ಜಿ ಹಾಕಿದ್ರೆ ಅಂದ್ರೆ ನಿಧಿ ಕೆಟ್ಟೋಗ್ಬಿಡ್ತು, ಆರೋಗ್ಯ ಕೆಡಿಸ್ಕೊತಾರ ಅವರು. ನಿಮ್ಗ ಯಾವಾಗ ಫ್ರೀ ಇರ್ತೀರಿ ಅವಾಗ ಮಾಡ್ರಿ. ಆದ್ರೆ ನಿಮ್ಗೆ ಕೋರ್ಸ್ ಹಾಕಂಗಿಲ್ಲ. ನಿಮ್ಮದು ದಿನ ಎಷ್ಟು ದೂರ ಹೋಗಿ ಏನೇನು ವ್ಯಾಪಾರ ಮಾಡಿ ಬರ್ತೀರಿ, ಎಲ್ಲೆಲ್ಲಿ ಇರ್ತೀರಿ. ಮಾಂತೇಶ್ವರ್ನು ಬಹಳ ಬಿಜಿ ಇರ್ತಾರ. ಮಾಂತೇಶ್ವರ್ ಬಿಜಿ ಇರ್ತಾರ, ಆದ್ರೆ ಅವ್ರಿಗೆ ಮಾಡೋ ಸಾಮರ್ಥ್ಯ ಅದ. ಬಹಳ ನಿದ್ದೆ ಕೆಟ್ಟು ಮಾಡ್ಲಕ್ ಹೋಗ್ಬೇಡ್ರಿ. ಒಂದ್ ಅರ್ಧ ತಾಸು, ಒಂದು 40 ನಿಮಿಷ, ಅರ್ಧ ತಾಸು 40 ನಿಮಿಷ ನಿಮ್ಗೆ ಪಾಠ ಕೇಳ್ರಿ. ಓದದ್ದು ಇನ್ನೊಂದು ಅರ್ಧ ಮರ್ದಿನ ನೆಕ್ಸ್ಟ್ ಡೇ ಒಟ್ಟು ಒಂದೇ ದಿನ ಕೇಳ್ಬೇಕು. 2 ತಾಸಿನ ಪಾಠ ಇರ್ತದ. ಓಟು ಒಂದೇ ದಿನ ಕೇಳ್ಬೇಕಂತ ಏನಿಲ್ಲ. ನಿಮ್ಗೆ ಏನು ಒಂದು 4 ಚಂದ ಮಾತಾಡಿದ್ರೆ ಒಂದ್ 10 ನಿಮಿಷ 15 ನಿಮಿಷ ಮಾತಾಡ್ಬೇಕು ಅಂದ್ರೆ ಸಾಕು. ಏನು ಓಟು ಪಾಠ ಒಂದೇ ದಿನ ಕೇಳ್ಬೇಕಂತ ಏನಿಲ್ಲ. ಇವತ್ತಿಷ್ಟು ಕೇಳ್ರಿ, ನಾಳೆ ಒಂದಿಷ್ಟು ಕೇಳ್ರಿ, ಒಂದಿಷ್ಟು ಒಳ್ಳೆ ವಿಚಾರ ಕೇಳಿ ಇದೊಂದು ಪಾಠದ್ದು ಜವಾಬ್ದಾರಿ ನಾನು ತಗೊಂಡು ಚಂದ ಮಾಡ್ಬೇಕಂತ ನಾನು ಹೆಂಗ್ ಮಾಡ್ಲಕತ್ತೀನಿ. ನನಗಿಂತ ಚಂದ ಮಾಡೋ ಶಕ್ತಿ ನಿಮ್ಗೆ ಎಲ್ಲರಿಗೂ ಅದ. ಸುಮ್ಮ ಕೂತಿರಿ ನೀವು. ಸೋಮಯ್ಯ ಆದ್ರೆ ಮಾಡ್ರಿ, ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ ನಾವು ನಿಮ್ಗೆ ಕೋರ್ಸ್ ಹಾಕಲ್ಲ. ಅದು ಏನ್ ಮಾಡ್ತೀರಿ ಅದು ನಿಮಗೇ ಲಾಭ ಅಷ್ಟೇ. ನಿಮ್ಗೆ ತಿಳಿಸ್ತೀವಿ ನಾವು ಅಷ್ಟೇ. 20 ರೂಪಾಯಿ ಅಂಗಡಿಗೆ ಏನಾದ್ರು ಹೇಳಿದ್ರೆ ಬರೋದ ಬಿಟ್ಬಿಡ್ತಾರೆ. ಇವ್ರಿಗೆ ನಾವು ಮಾತಾಡ್ಸಲ್ಲ. ಯಾಕಂದ್ರೆ ಇವ್ರು ನಮಗ ಅಂಗಡಿಗಳು ಅಷ್ಟೇ. ಸೋಮಯ್ಯ, ಅಂಗಡಿ ಪತ್ರಪ್ಪ ಇವರೆಲ್ಲ ಸ್ಪೆಷಲ್ ಕ್ಯಾಂಡಿಡೇಟ್ಗಳು ಅದಾರ. ಇವ್ರಿಗೆ ಯಾಕೆ ಕನ್ಫ್ಯೂಷನ್ ಕೊಡ್ತೀರಿ ಅಂತಂದ್ರ ಇವು ಬ್ರೇಕ್ ಡೌನ್ ಕ್ಯಾಂಡಿಡೇಟ್ಗಳು. ಈಗ ಡೈವರ್ಸಿಗೆ ಬರ್ತಾರೆ. ಯಾರು ಇದು ಬಂದ್ ಮಾಡ್ಕೋರಿ, ಮ್ಯೂಟ್ ಮಾಡ್ಕೋರಿ. ನೋಡಿ ಸ್ವಾಮಿ, ನಾವಿರೋದು ಹೀಗೆ, ಬೇಕಿದ್ರೆ ಇಟ್ಕೋರಿ, ಬೇಡ ಅಂದ್ರೆ ಬರೋದ್ ಬಿಟ್ಬಿಡ್ತೀವಿ ಅಂದ್ಬಿಡ್ತಾರೆ. ಇಂಥ ಕ್ಯಾಂಡಿಡೇಟ್ ಅದಾರ ಇವರೆಲ್ಲ. ಅಂಗಡಿ ಪತ್ರಪ್ಪ ಹಿಂಗಿನ ಏನ್ ಮಾಡ್ಬೇಕು, ಡೈವರ್ಸ್ ಕೊಡವ ಏನ ಇಟ್ಕೊಳಮ್, ಸುಮ್ಮಂಗೆ ಜೊತೆಗೆ ಇರ್ತಾರ, ಇರ್ಲಿ ಬಿಡ ಅಂತ. ಬೇಸಿ ಇದ್ರೆ ಇರ್ಲಿ, ಬೇಸಿ ಅಂತ ಹೇಳಿ ಇಟ್ಕೋಬೇಕು. ನಮ್ ಏನ್ ಮಾಡ್ಲಕ್ ಆಗಲ್ಲ. ಬೇಸಿ ಇದ್ರು ಇರ್ಲಿ, ಬೇಸಿ ಅಂತ ಇಟ್ಕೋಬೇಕು. ಬೇಸಿನೇ ಬೇಸಿ ಅಂತ ಇರ್ಲಿ, ಬೇಡ ಕಣ ಇಟ್ಕೋಬೇಕು. ಹಂಗ ಅಂತಿರ್ತಾರ, ನಮ್ಮಲ್ಲಿ ಅಂತಿರ್ತಾರ. ಎದಕ್ ಗೊತ್ತಾಗ್ಯದ ಅಂತಂದ್ರೆ ಏಸಿ ಅಂತಂದ್ರೆ ಏಸಿ ಇದ್ರೆ ಇರ್ಲಿ ಬಿಡು, ಬೇಸ್ ಅನ್ಕೊಂಡು ಇಟ್ಕೊಂಡ್ಬಿಡ ಮಕ್ಕಳ. ಆಗ ಇವ್ರೇನ್ ಮಾಡ್ಯಾರ, ಒಟ್ಟ ಪಾಠ ಹೇಳ್ಬಾರ್ದು ಅಂತ ಡಿಸೈಡ್ ಮಾಡ್ಯಾರ ಅಂಗಡಿ ಪತ್ರಪ್ಪ. ಈಗ ಅವ್ರು ಏನ್ ಮಾಡ್ಬೇಕು, ಸ್ವಲ್ಪ ಪರಿವರ್ತನೆಯಾಗಿ ನಾನು ಒಂದಿಷ್ಟು ಪಾಠ ಕೇಳಿ ಹೇಳಿ ನಾನು ಒಂದಿಷ್ಟು ಮಾಡ್ಬೇಕ. ಅದೇನ್ ಮಾಡ್ಲಕ್ ಆಗಲ್ಲ ಕೆಲಸ. ಒಂದು ಪಂಚಾಯತಿ ಚೇರ್ಮನ್ ಆಗಿ ಇಡೀ ಊರು ನಡೆಸಿದವರಿಗೆ ಈಟ್ ಮಾಡ್ಲಕ್ ಮನಸ್ಸಿಲ್ಲ. ಅವ್ರಿಗೆ ಮನಸ್ಸು ಸರಿಗಿಲ್ಲ, ಹೋಲ್ಬಿಡಕ್ಕೆ. ಈ ಗೌರಮ್ಮನಂತೂ ಮಾಡ್ತಾನೆ ಇರ್ತಾರೆ. ಇವ್ರ ಬಗ್ಗೆ ನಾ ಏನು ಹೇಳಲ್ಲ. ಕಾಡಪ್ಪವರು ಒಳಗ ಬೇಕಾದ ಅನುಭವ ಅದ, ಎಲ್ಲ ಗೊತ್ತು, ದೊಡ್ಡ ಟ್ರೆಜರಿ ಅದ. ಆದ್ರ ನಮಗ್ ಪಾಠ ಇಲ್ಲಿ ಹೇಳ್ಬೇಕಾದ್ರೆ ಇದರ ಹಿಂದೆ 10 ಪಟ್ಟು ನಮಗ್ ಬೈದ್ ಬಿಟ್ಟಿರ್ತಾರಲ್ಲ ಮನ್ಯಾಗ. ಏನಿದೆ ಪಾಠ ನಮಗ, ಪಾಠ ಕೇಳಿ ಹಿಂಗ ಇದೆಲ್ಲ ಮಾಡೋದು. ಹಿಂಗಾಗಿ ನಾವು ಕಾಡಪ್ಪಗೆ ಏನ್ ಮಾಡ್ಬೇಕು, ಹೇಳ್ರಿ ಸಿಟ್ಟ ಮಾಡ್ಕೊಂಡು ಕಟ್ಕೊಂಡು ಹೇಳೋದ್ ಬೇಕಾಗಿಲ್ಲ. ನೀವು ಹೃತ್ಪೂರ್ವಕವಾಗಿ ಆನಂದವಾಗಿ ಹೇಳ್ರಿ. ಯಾಕಂದ್ರೆ ಕೆಲವು ಕ್ಯಾಂಡಿಡೇಟ್ಗಳು ನಾವು ಏನ್ ಮಾಡ್ಬಿಟ್ಟಿವಿ, ಅಂಗಡಿಗಾರ ಅದೇ ಜೊತೆಗಾರರು ಉಪಯೋಗಿಲ್ಲ ಅಂತ ಆದ್ರೂ ಜೊತೆಗೆ ಸಂಖ್ಯಾಬಲ ಮನಸ್ಸಿಗೆ ತ್ರಾಸ ಮಾಡ್ಕೊಂಡು ಬೇದಾರ ಮಾಡ್ಕೊಂಡು ಜಬರ್ದಸ್ತಿ ನನ್ನ ಜಬರ್ದಸ್ತಿ ಮಾಡೋದಕ್ಕಾಗಿಲ್ಲ. ಟೆನ್ಷನ್ ಕೆಲಸ ನಿಮ್ಮದು ಟೆನ್ಷನ್ ಅದ. ಬೆಳಗ್ಗೆ ಹೊಲಕ್ ಹೋಗ್ತೀರಿ, ಏನೇನೋ ಮಾಡ್ತೀರಿ. ನೆಕ್ಸ್ಟ್
ನೀವಾಗೆ ಡೇಟ್ ನೀವಾಗೆ ಡೇಟ್ ಇಟ್ಕೋರಿ, ನೀವಾಗೆ ನಿಮ್ ಕಡೆಯಿಂದ ಎಷ್ಟು ಮಾಡ್ಲಕ್ ಸಾಧ್ಯ ಆಯ್ತು ಅಷ್ಟು ಮಾಡ್ರಿ, ಉಳಿದದ್ದೇನು ಜಬರ್ದಸ್ತಿ ಇಲ್ಲ. ಪ್ರಕಾಶ್ ಹುಡುಕೇರಿ ಅಂತೂ ನಿರಂತರವಾಗಿ ಪ್ರಯತ್ನ ಮಾಡಿ ಇನ್ನೊಬ್ಬರಿಗೆ ಸ್ಫೂರ್ತಿದಾಯಕ ವ್ಯಕ್ತಿ ಅದರ, ಅವ್ರ ಬಗ್ಗೆ ನಾನೇನು ಹೇಳಲ್ಲ. ರುದ್ರಪ್ಪ ಹೆರಕಲ್ಲು ಅವ್ರ ಹೆಂಗದಾರ, ಮನಸ್ಸು ಬಂದ್ರೆ ಏನೆಲ್ಲ ಮಾಡ್ತಾರ, ಮನಸ್ಸು ಬರ್ಲಿಲ್ಲ ಅಂತಂದ್ರೆ ಏನು ಮಾಡಲ್ಲ, ಅವ್ರದೊಂದು ಬೇರೆನೆ ಅದು. ಹಿಂಗಾಗಿ ಅವ್ರಿಗೂ ನಾವೇನು ಮಾತಾಡ್ಬೇಕು ಏನಿಲ್ಲ, ನಿಮ್ಗೆ ನಾವೇನು ಮಾತಾಡ್ಸ್ಲಕ್ ಹೋಗಲ್ಲ, ಒಂದಿಷ್ಟು ಮಂದಿಗೆ ನಾವು ಮಾತಾಡ್ಸ್ಲಕ್ ಹೋಗಲ್ಲ, ಅವ್ರೇನ್ಯಾಕ್ ಮಾಡಲ್ಲ. ನೆಕ್ಸ್ಟ್ ಏನದ, ಹನುಮಪ್ಪ ಐಹೊಳಿ ಇವರು ಏನ್ ಮಾಡ್ತಾರೋ ಏನ್ರಪ್ಪ, ಶರಣಾರ್ಥಿ, ಹಿರಿಯರ ಪಾದಗಳಿಗೆ ಶರಣಾರ್ಥಿ, ನಮಸ್ಕಾರಗಳು. ಹನುಮಪ್ಪ ಐಹೊಳಿಗೆ ಭಾಷೆ ಮಾಡ್ತೀರ, ಕೇಳಿ ಹೇಳಕ್ ಬರ್ತದ ನಿಮಗೆ, ಪ್ರಯತ್ನ ಮಾಡ್ರಿ. ಏನ್ ಮಾಡ್ತೀರಿ ಮಾಡಿ, ನಿಮ್ಗೆ ನಾವ್ ಏನ್ ಹೇಳಕ್. ಇದು ಅಶೋಕ್ ಕಾಜಿಗಾರಂದ ಏನಿದು ಪಾತ್ರ, ಏನ್ ಮಾಡ್ತೀರಿ? ಇಲ್ಲಿ ತನ ಎಷ್ಟು ಡೇಟ್ಗಳು ತಗೊಂಡಿರಿ, ಎಷ್ಟು ಮಾಡಿರಿ? ಮಾಡಿರ? ಆಯ್ತಾಯ್ತು ಮಾಡ್ರಿ, ರೆಗ್ಯುಲರ್ ಆಗಿ ಮಾಡಿ. ಆಯ್ತು ಸೌಕಾರ, ನಾವು ಮರಿಯಾಗಿ ಬಿಡ್ತೀವಿ. ಈಗ ಬಹಳ ದಿನ ಮಾತಾಡೋದು ನಾನು, ನಿಮಗೆ ಮಮ್ಮಿ ನಮಗೆ ಕೈ ಬಿಟ್ರ ಎದಿ ಹೊಡ್ಕೋತೀರಿ ಅನ್ನೋದಕ್ಕ ನಾವೇನ್ ಮಾಡೀವಿ, ಸ್ವಲ್ಪ ನಿಧಾನಕ ಈ ಒಂದು ಅನಿರ್ವಚನೀಯ ಸಿದ್ಧಾಂತದ್ದು ಇನ್ನೂ ಒಂದ್ ಸ್ವಲ್ಪ ಪುನರಾವರ್ತನೆ ಮಾಡ್ಬೇಕಂತ ಅದು ಮಾಡ್ಲಕತ್ತೀನಿ ಅಷ್ಟೇ ಹೊರತು ನಾನು ಮುಂದೆ ಕಂಟಿನ್ಯೂ ಯಾವ ಕಾರಣಕ್ಕೂ ಮಾಡಲ್ಲ. ನಿಮ್ಮದು ರೆಕಾರ್ಡ್ ಟೋಟಲ್ ಡಿಕ್ಲರೇಷನ್ ಬರ್ಬೇಕು, ಎಲ್ಲರದು ಕಂಪ್ಲೀಟ್ ಮಾಡಿವ್ರಿ ಅಂತೇಳಿ. ಮತ್ತಿನ್ನ ಇವ್ರು ಇನ್ನೊಬ್ರು ಬಳ್ಳೊಳ್ಳಿ ಬಾಬುರಾಯ ನವಿ, ಇವರು ಫಸ್ಟ್ ಕ್ಲಾಸ್ ಮಾಡ್ತಾರೆ. ನಿನ್ನೆ ಬಂದಿದ್ರ ಇಲ್ರಿ? ಬಂದಾರ ಇಲ್ಲ ಬಾಬುರಾಯ ನವಿ? ಇಲ್ಲ, ಏನ್ ಇವತ್ತು ಇದ್ದಂಗೆ ಕಾಣಲ್ಲ. ಚಲೋ ಮಾಡ್ತಾರ. ಸ್ವಲ್ಪ ಪಾಠ ಬಿಟ್ರಂದ್ರೆ ಒಬ್ರಿಗೊಬ್ರು ಏನ್ ಮಾಡ್ಬೇಕು, ಸಂಪರ್ಕಾಧಿಕಾರಿಗಳು ಫೋನ್ ಮಾಡಿ ಯಾಕ್ರಪ್ಪ ಬಂದಿಲ್ಲ, ಪಾಠಕ್ಕೆ ಬರ್ದಿ, ಅವ್ರು ಮಾತಾಡಿಸ್ತಿರ್ಬೇಕು. ಉಭಯ ಕುಶಲೋಪರಿ ನಡೆದಿರ್ಬೇಕು. ಯಾಕ್ರಿ ನಿಮ್ ಪಾಠಕ್ಕೆ ಬರ್ಲಿಲ್ಲ, ಒಬ್ರು ಯಾರು ಅಟೆಂಡೆನ್ಸ್ ಮೇಂಟೈನ್ ಮಾಡ್ರಿ, ಅಟೆಂಡೆನ್ಸ್ ಮೇಂಟೈನ್ ಮಾಡಿ ಒಂದು 19-20 ಸೀರಿಯಲ್ ನಂಬರ್ ಬರೀರಿ, ಮುಂದಾಗಿ ಎರಿಗಳು ಹುಡ್ಕೊಳ್ರಿ, ಡೇಟ್ ಬರ್ಕೊಳ್ರಿ. ಯಾಕ್ರಿ ಅಬ್ಸೆಂಟ್ ಆಗಿರ್ರಿ ಅಂತೇಳಿ ಒಂದ್ ಸ್ವಲ್ಪ ಮಾತಾಡ್ತೀರಿ. ಒಂದಿನ ಅಬ್ಸೆಂಟ್ ಆಗೋದ್ರೆ ಸಂಜೆಗೆ ಫೋನ್ ಮಾಡ್ಬೇಡ್ರಿ. 1-2 ದಿನ 3 ದಿನ ಅಬ್ಸೆಂಟ್ ಆದ್ರಂದ್ರೆ ಏನಾಗ್ಯದ ಅಂತ ಮಾತಾಡಿಸ್ಬೇಕು. ಅವಾಗ ಒಂದು ಎಮರ್ಜೆನ್ಸಿಗೆ ಮುಂಜಾನೆ ಬಂದಿಲ್ಲ ಅಂದ್ರೆ ಸಂಜೆಗೆ ಅವ್ರಿಗೆ ಫೋನ್ ಮಾಡ್ಬಾರ್ದು. ನಾವೇನ್ ಡೈಲಿ ವೇಜಸ್ ಲೇಬರ್ಗಳೇ ನಡ್ಸಪ್ಪರಿ ಬೆನ್ನ ಕೇಳ್ತಿರಲ್ಲ ಅನ್ನಂಗೆ ಆಗಬಾರ್ದು. ಈಗ ಆಲ್ರೆಡಿ ಒಂದು 6 ಡಜನ್ ಸುಮ್ ಕೂತಿ ಕೇಳೋ ಕ್ಯಾಂಡಿಡೇಟ್ಗಳು ಅದಾರ ಇದ್ರಾಗ. ಅವ್ರ ಸಂಖ್ಯೆ ಜಾಸ್ತಿ ಆಗೋದು ಬೇಕಾಗಿಲ್ಲ ನಮಗ. ಸುಮ್ ಕೂತಿ ಕೇಳಿ ಮನನ ನಿಧಿಧ್ಯಾಸನ ತತ್ವ ಪದಾರ್ಥ ಸಂಶೋಧನ ಮಾಡಂತವ್ರು ಬೇಕಾಗಿದೆ. ಇದು ಪಾಠ. ಇನ್ನ 8 ಮಂದಿಗೆ ಸುಮ್ ಕೂತಿ ಕೇಳೋರಿಗೆ ಕರ್ಕೊಂಡು ಹೋಗಿ ಸುಮ್ ಕೂತ್ ಕೇಳೋರು ಚಲೋ ಮಂದಿ ಅದಿರಿ. ಏನ್ ಸುಮ್ ಕೂತ್ ಕೇಳೋರು ಅಂದ್ರೆ ಸಾಮಾನ್ಯ ಇಲ್ಲ. ನೀವೇನು ಯಾಕಡೆ ಹೋಗಂಗಿಲ್ಲ, ಯಾಕಡೆ ಬರಂಗಿಲ್ಲ, ಸುಮ್ ನಮ್ಮಲ್ಲೇ ಇರ್ತೀರಿ, ಏನು ಸಮಸ್ಯೆ ಇಲ್ಲ ನಿಮ್ದು. ಏನದಿರ ಒಂದ್ 19-20 ಮಂದಿ ಅದಿದೆ ತೀರ್ಥ ರೂಪ ಎಲ್ಲೆಲ್ಲಿ ಹೋಗೋದಿಲ್ಲ. ಚಲೋ ಇದೆ. ನಾವೇನ್ ಬೈಲಕತ್ತೀವಿ ಅಂತಂದ್ರೆ ಏನ್ ಮನ್ಸಿಗೆ ಹಚ್ಕೋಬೇಡ್ರಿ. ನೀವು ನಾ ಬೈದದ್ದೆಲ್ಲ ನಿಮ್ ಮನ್ಸಿಗೆ ಬೈಕೋಬೇಕು. ನಾ ಏನ್ ಶಬ್ದ ಬಳಸ್ತೀನಿ ಅವೆಲ್ಲ ನಿಮ್ ಮನ್ಸಿಗೆ ಬೈಕೋಬೇಕು. ಬೈಕೊಂಡು ನೀವು ಬೈಕೊಂಡ್ರೆ ನೀವು ಉದ್ದಾರ ಆಗ್ತೀರಿ, ನಾವು ಬೈದಂಗೆ ಉದ್ದಾರ ಆಗ್ತೀರಿ. ನಿಮ್ ಮನ್ಸಿಗೆ ನೀವೇ ಬೈಕೋಬೇಕು. ಎಷ್ಟು ಜಡ ವಸ್ತು ಹಾಕಿ ಕುಂತಿದೆ, ಒಂದ್ ಸ್ವಲ್ಪ ಆಕ್ಟಿವ್ ಆಗು, ಚೈತನ್ಯಾತ್ಮಕ ಆಗು.
ಇದೆಲ್ಲ ಸುಮ್ಮನೆ ನಮಗ್ ಮಂದಿ ಕೈಲ ಬಯಸ್ಲಕ್ ಹಚ್ಚಿದಿ, ಬಾ ಆಕ್ಟಿವ್ ಆಗಿ ಕೆಲಸ ಮಾಡೋಣ ಬಾ ಅಂತ ಕರ್ಕೋಬೋದು. ಯಾರು ಕೆಲಸ ಮಾಡ್ತಾರ ದಿನ ಅವ್ರಿಗೇನು ಒತ್ತಡ ಇಲ್ಲ, ದಿನ ಸ್ಕ್ರೀನ್ ಮೇಲೆ ಇರ್ತಾರ, ಪಾಠ ಹೇಳ್ತಾರ, ನೆಲಕ್ ಹಾಕ್ತಾರ, ಶ್ಲೋಕಗಳು ಹೇಳ್ತಾರ, ಏನೆಲ್ಲ ಮಾಡ್ತಾರೆ. ಆಕ್ಟಿವ್ ಆಗಿ ಇದ್ದವ್ರಿಗೆ ಏನಿಲ್ಲ, ಆಕ್ಟಿವ್ ಇರ್ಲಾರ್ದವ್ರಿಗೆ ಆಕ್ಟಿವ್ ಮಾಡ್ಬೇಕಾಗ್ಯದ ಅಷ್ಟೇ. ಎಲ್ಲರೂ ಕೂಡ ನಿಮ್ಗೆ ಮಾಡ್ಲಿಕ್ಕೆ ಬೇಕಾದಷ್ಟು ಕೆಲಸ ಅದು. ನಮ್ಮ ಚಿಂತೆ ನಮಗೆ ಸಾಲದೆ ಕೂಡಲನ್ನು ದೇವರು ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಒಲೆಯಲು. ಅಷ್ಟದ ಈಗ ನಿಮ್ಗೆ ಮಾಡ್ಲಿಕ್ಕೆ ಕೆಲಸ ಜಗ್ಗಿ ಕೆಲಸ ಮಾಡ್ಬೇಕಷ್ಟೇ. ಅದು ಕೆಲಸ ಮುಗಿದ ತನಕ ಮುಂದಿಲ್ಲ. ಅದು ಮುಗಿಸಿ ಫ್ರೆಶ್ ಆಗಿ ಬರ್ತೇವೆ ನೋಡು, ಅವಾಗ ನೋಡ್ರಿ ಹೆಂಗಿರ್ತದೆ ಮುಂದಿನ ಪಾಠ ಹೆಂಗ್ ತಿಳಿತು. ಯಾರು ಹೆಂಗೆ ಚಾಲೆಂಜ್ ಮಾಡಿರಲ್ಲ, ಏನೋ ಬಂದು ನೋಡ್ರಿ. ಯಾರು ಚಾಲು ಎಷ್ಟು ಮಂದಿ ಚಾಲು ಎಲ್ಲ ಬಂದು ಮಾಡ್ರಿ. ಏನಾಗ್ತದ ಈ ರೀತಿ ಇರೋದ್ರಿಂದ ಏನಾಗ್ತದ, ಮೆಲುಕು ಹಾಕೋದ್ರಿಂದ ಏನಾಗ್ತದ, ನಾವು ಮೆಲುಕು ಹಾಕ್ಲಾರ್ದೆ ಮನ್ಸಿಗೆ ಬಂದಂಗೆ ಮಾಡಿದ್ರೆ ಹೆಂಗಾಗ್ತದ. ಇದಕ್ಕ ಜಯರೂಪ ನಿವೃತ್ತಿ, ಅತ್ಯಂತ ನಿವೃತ್ತಿ ಗೊತ್ತಾಯ್ತಲ್ಲ. ಕಾರಣ ಸಹಿತ ಕಾರ್ಯದ ನಿವೃತ್ತಿ, ಕಾರ್ಯದಲ್ಲಿ ಕಾರ್ಯದ ಲಯ ಆಗದು ಬೇರೆ, ಕಾರಣ ಸಹಿತ ಕಾರ್ಯದ ಲಯ ಆಗದು ಬೇರೆ. ಇದನ್ನಂತೆ ನೀನು ಹೇಳಿ. ಈಗೇನದ ಒಂದು ದೃಷ್ಟಾಂತ ಕೊಟ್ಟಿದ್ದೆ ನಾನು. ಏನ್ ದೃಷ್ಟಾಂತ ಕೊಟ್ಟಿದ್ದೆ? ಏನ್ ದೃಷ್ಟಾಂತ ಕೊಟ್ಟಿದ್ನಪ್ಪ ಅಂದ್ರೆ, ಸದ್ಗುರುನಾಥ ಶಿಷ್ಯನಿಗೆ 2 ಶಬ್ದಗಳ ಬಗ್ಗೆ ಜ್ಞಾನ ಕೊಡೋದಕ್ಕ ಏನ್ ಮಾಡ್ಯಾನ, ಒಂದು ಕತ್ತಲ ಕೋಣೆ, ಆ ಕೋಣೆ ಒಳಗ 2 ಮಡಿಕೆಗಳನ್ನ ಬೋರ್ಲಾಕ್ಯಾನ. ದೊಡ್ಡದಾದ ಕೋಣೆ, ಶಿಷ್ಯನಿಗೆ ಒಳಗೆ ಕಳಿಸ್ಯಾನ. ಒಂದು ಬಡಗಿ ಕೊಟ್ಟಾನ ಕೈಯಾಗ. ಶಿಷ್ಯನಿಗೇನ್ ಮಾಹಿತಿ ಕೊಟ್ಟಾನಂದ್ರ, ಒಳಗೆ ನೋಡಪ್ಪ ಕತ್ತಲದ, ಕತ್ತಲ ಕೋಣೆ ಒಳಗ ಮಡಿಕೆಗಳದಾವ, ಹುಷಾರಾಗಿ ಹೋಗು. 2 ಮಡಿಕೆ ಅದಾವ. ಆ ಮಡಿಕೆ ನಿನಗ ಸಿಕ್ಕಾಗ ಏನ್ ಮಾಡ್ಬೇಕು, ಆ ಮಡಿಕೆ ಕೆಳಗ ಕೆಲವೊಂದು ವಸ್ತುಗಳಿದ್ದೀವಿ. ಆ ವಸ್ತು ಏನದವ ಅಂತೇಳಿ ನಮಗ ನೀನು ಹೇಳಬೇಕು ಅಂತ. ಅವಾಗ ಶಿಷ್ಯ ಬಡಿಗೆ ತಗೊಂಡು ಗುರುವಿನ ವಾಕ್ಯ ಪರಿಪಾಲನೆ ಮಾಡುವುದಕ್ಕೆ ಕತ್ತಲೆ ಕೋಣೆಯನ್ನು ಪ್ರವೇಶಿಸಿದ. ಗುರು ಅದನ್ನು ಬಾಗಿಲ ಮುಚ್ಚಿಬಿಟ್ಟ. ಒಳಗಾದ ಏನೂ ಕಾಣ್ತಾ ಇಲ್ಲ, ಏನೇನು ಕಾಣ್ತಾ ಇಲ್ಲ. ಏನಾಯ್ತು, ಬಡಿಗೆಲಿಂದ ಹಿಂಗ ಒಂದ್ ಸ್ವಲ್ಪ ಮುಂದ ಗುರುಡ್ರು ಹೆಂಗ್ ಮಾಡ್ತಾರಲ್ಲ, ಮುಂದೆ ಬಡಿಗೆ ಆಡ್ತಾರ. ಅದು ಸೇಫ್ ಅದ, ನೆಲ ತೆಗ್ಗಿಲ್ಲ, ಹೊಡ್ಡಿಲ್ಲ, ನಾಲಿ ಗಟಾರು ತೆಗ್ಗು ಏನೂ ಇಲ್ಲ ಅಂತಂದ್ರೆ ಅದು ಮುಂದೆ ಹೋಗ್ತಾನ. ಮುಂದೆ ತುದಿಗೆ ಏನೋ ಒಂದು ಅಪಾಯ ಇತ್ತು ಅಂತಂದ್ರೆ ಹಿಂದಕ್ಕೆ ತರ್ಬಿಡ್ತಾನ. ನೀವು ಏನ್ ಮಾಡ್ದ, ಬಡಿಗೆಲಿಂದ ಅದನ್ನು ನೆಲ ಪರೀಕ್ಷೆ ಮಾಡ್ಕೋತ ಮುಂದೆ ಹೋದ. ಒಂದು ಕಡೆ ಗಡಿಗೆ ಡಾಂಗ್ ಅಂತ ಟಚ್ ಆಯ್ತು. ಟಚ್ ಆದ ಕೂಡಲೇ ಗುರು ಹಾಕಿದ ಪ್ರಕಾರ ಏನ್ ಮಾಡ್ದ, ಗಡಿಗೆಗೆ ಬಡಿಗೆ ತಗೊಂಡು ಹೊಡೆದ. ಆ ಗಡಿಗೆ ಜಾಗ ಏನೋ ಒಂದು ವಸ್ತು ಇಟ್ಟಾರ. ಅದು ಕೈ ಹಾಕಿ ನೋಡದ, ಕೈ ಸಿಗ್ಲಕ್ಕ. ಆದ್ರೆ ಏನಂತ ಗೊತ್ತಾಗಲ್ಲ, ಕಬ್ಬದ ಏನ್ ವಸ್ತು ಅದಂತ ಗೊತ್ತಾಗಲ್ಲ. ಏನೋ ಒಂದು ಆದ, ಏನೂ ಇಲ್ಲಂತೇನಿಲ್ಲ, ಏನೋ ಒಂದು ಆದ, ಏನೋ ಆದ. ಏನಾದಂತ ಗೊತ್ತಿಲ್ಲ. ಗುರುಗಳೇ ಅಂದ, ಏನು ಗಡಿಗೆ ಒಳಗಡೆ ಗಡಿಗೆ ಹುಡುಕ ಏನೂ ಇಲ್ಲ ಅಂತ ಏನಲ್ಲ, ಏನೋ ಆದ. ಆದ್ರೆ ಏನಂತ ಗೊತ್ತಾಗ್ತಾ ಇಲ್ಲ. ಏನಂತ ಗೊತ್ತಾಗ್ತಾ ಇಲ್ಲ ಅಂತದಲ್ಲ,
ಏನ್ ಬೇಕು ನಿನಗೆ ಅದು ಗೊತ್ತು ಮಾಡ್ಕೋಬೇಕಾದ್ರ ಅಂತ ಒಂದೇನಾರ ಚಿಮಣಿಗೆ ಗುಡ್ಡಿ ದೀಪ ಇದ್ರ ಗೊತ್ತಾಗ್ತದ್ರಿ. ಆಯ್ತು ದೀಪ ತಂದು ಕೊಡ್ತೀನಿ ನಡಿ ಅಲ್ಲೇ ಇರೋ ಅಂತ ಹೇಳಿ ದೀಪ ಹಚ್ಕೊಂಡು ಹೋಗಿ ಗುರುನಾಥ ತೋರಿಸಿದಾಗ ಓಹೋ ಇದು ಕಲ್ಲಿದ್ದಲಿ ಆದ ಅಂತ ಇದು ಕಲ್ಲಿದ್ದಲಿ ಆದ. ಇದಕ್ಕೆ ಏನಂತಾರಪ್ಪ ಅಂದ್ರೆ ವೃತ್ತಿ ವ್ಯಾಪಿ ಜ್ಞಾನ ಅಂತಾರೆ. ಇದಕ್ಕೆ ಎಂತದಿದು? ವೃತ್ತಿ ವ್ಯಾಪಿ ಜ್ಞಾನ. ವೃತ್ತಿ ವ್ಯಾಪಿ ಜ್ಞಾನ ಅಂದ್ರೇನು? ನಿಮ್ಮ ವೃತ್ತಿ ಕೆಲಸ ಏನದು? ಆವರಣ ಭಂಗ ಮಾಡೋದು. ನಿಮ್ಮ ವೃತ್ತಿ ಕೆಲಸ ಏನು? ವೃತ್ತಿ ಪ್ರಯೋಜನ ಏನು? ಆವರಣ ಭಂಗ ಮಾಡೋದು. ಗಡಿಗೆ ಹೊಡೆದ್ ಬಿಟ್ಟದ, ಗಡಿಗೆ ಹೊಡೆದೇ ಆವರಣ ಭಂಗ ಮಾಡೋದು. ಗಡಿಗೆ ಹೊಡೆದಿದ್ದಿಲ್ಲ ಅಂದ್ರೆ ಅದ್ರ ಕೆಳಗೆ ಏನದಂತ ಏನು ಗೊತ್ತಾಗ್ತಿದ್ದಿಲ್ಲ. ಏನೋ ಆದ ಅಂತ ಗೊತ್ತಾಗಬೇಕಾದ್ರೆ ಏನದಂತ ಗೊತ್ತಿಲ್ಲ. ಆದ್ರೆ ಏನೋ ಆದ ಅಂತ ಗೊತ್ತಾಗಬೇಕಾದ್ರೆ ಅದಕ್ಕೆ ವೃತ್ತಿ ಹೋಗಿ ಆವರಣ ಭಂಗ ಮಾಡಿದ್ರೆ ಗೊತ್ತಾಗ್ತದ ಇಲ್ಲ? ಅದು ಹೆಂಗಪ್ಪ ಅಂದ್ರೆ ಒಂದು ಸ್ಥಿತಿ. ಈ ನೀವು ಮನೆಗೆ ಹೋಗಿರಿ, ನಿಮ್ ಮಂಚದ ಮೇಲೆ ಒಬ್ರು ಯಾರೋ ಕೌದಿ ಹೊಚ್ಕೊಂಡು ಮಕ್ಕೊಂಡ್ಬಿಟ್ರ. ಕೌದಿ ಹೊಚ್ಕೊಂಡು ಮಕ್ಕೊಂಡಾರ, ಇಲ್ಲಿ ಯಾರೋ ನನ್ನ ಮಂಚದ ಮೇಲ ಅನ್ನೋದೇನದು? ಆವರಣ ಭಂಗ ಆಯ್ತದ. ಆದ್ರೆ ಒಳಗೆ ಯಾರು ಮಕ್ಕೊಂಡಾರ ಅಂತ ಗೊತ್ತಿಲ್ಲ. ಚಿದಾಭಾಸಗ ಒಳಗೆ ಯಾರು ಮಕ್ಕೊಂಡಾರ ಅಂತ ಗೊತ್ತಿಲ್ಲ. ಒಳಗೆ ಯಾರು ಮಕ್ಕೊಂಡಾರ ಅನ್ನೋದು ತಿಳ್ಕೊಳ್ಳೋ ಕೆಲಸ ಚಿದಾಭಾಸ ಅಂದು. ಗೌರಿ ಹೊಚ್ಕೊಂಡು ಮಕ್ಕೊಂಡಾರ ಅಂತೇಳಿ ಆವರಣ ಭಂಗ ಮಾಡಿತ್ತಲ್ಲ, ಇದು ನಿಮ್ಮ ವೃತ್ತಿ. ಇದು ವೃತ್ತಿ. ಅದು ದಿನ ಕೂತು ಪ್ರವಚನ ಕೇಳಿದ್ರಿ, ಅದೇನದ ನಿಮ್ಮ ವೃತ್ತಿ. ಏನ್ ಕೇಳಿದ್ರಪ್ಪ, ಏನ್ ಹೇಳಿದ್ರು? ಬಹಳ ಚಲೋ ಹೇಳ್ತಾರೆ, ಬಹಳ ಚಲೋ ಹೇಳ್ತಾರೆ. ನಾವ್ ಇಲ್ಲಿ ತನಕ ಏನ್ ಕಡೆ ಕೇಳಿವ್ರಿ, ಇವ್ರಂಗ ಯಾರು ಹೇಳಿಲ್ರಿ, ಬಹಳ ಚಲೋ ಹೇಳ್ತಾರೆ. ಆಯ್ತಪ್ಪ, ಬಹಳ ಚಲೋ ಹೇಳ್ತಾರ. ಏನ್ ಹೇಳ್ತಾರೆ ಹೇಳಂದ್ರೆ ಅದು ಗೊತ್ತಿಲ್ಲ. ಯಾಕಂದ್ರೆ ಚಿದಾಭಾಸ ಅದ್ರೊಳಗಿನ ವಿಷಯದೊಳಗೆ ಒಪ್ಪೇ ಇಲ್ಲ. ಅಷ್ಟು ಚಲೋ ಹೇಳ್ತಾರತ್ತ ಒಂದು ಬಹಳ ಚಲೋ ಹೇಳ್ತಾರ. ಏನ್ ಹೇಳ್ಯಾರ, ಏನ್ ಚಲೋ ಹೇಳ್ಯಾರ ಗೊತ್ತಾಗಬೇಕಾದ್ರೆ ಆ ವಿಷಯ ತಗೊಂಡು ಒಂದಿಟ್ಟು ಕೇಳಿ ಓದಿ ಬರೆದು ನೀವು ಅದ್ರಾಗ ಎಕ್ಸರ್ಸೈಸ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಹೇಳಕ್ ಬರ್ತದೆ. ಅದು ಬಿಟ್ಟು ಸುಮ್ ದಿನ ಕೇಳಕ್ಕೆ ಎದ್ದೋತೀನಿ ಅಂತಂದ್ರೆ ಏನು? ಅದಕ್ಕೆ ಎಂತ ಜ್ಞಾನ ಅಂತಾರೆ? ಇದು ವೃತ್ತಿ ವ್ಯಾಪಿ ಜ್ಞಾನ ಅಷ್ಟೇ. ವೃತ್ತಿ ವ್ಯಾಪಿ ಜ್ಞಾನ ಅಂದ್ರೆ ಸುಮ್ ಕೂತ್ ಕೇಳೋದು ಅಷ್ಟೇ. ಏನ್ ಹೇಳ್ಯಾರ ಅವಾಗಿನ ಮಟ್ಟಿಗೆ ಏನೋ ಒಂದಿಷ್ಟು ಖುಷಿ ಅನ್ನಿಸ್ತು, ಆಮೇಲೆ ಅದ್ರಿಂದ ನಮಗೇನು ಉಪಯೋಗ ಇಲ್ಲ. ಏನ್ ಮಾಡ್ಬೇಕು? ಯಾರೋ ಇದ್ದಾರೆ, ಕೌದಿ ಹೊಚ್ಕೊಂಡು ಮಕ್ಕೊಂಡಾರ, ಯಾರದರಂತ ಗೊತ್ತಿಲ್ಲ. ದೂರ ರಸ್ತೆಯಲ್ಲಿ ನಿಮ್ಮ ಹಿಂದೆ ಅಥವಾ ಮುಂದೆ ದೂರದಲ್ಲಿ ಯಾರೋ ಬರುತ್ತಿದ್ದಾರೆ. ಯಾರೋ ಬರ್ಲಕತ್ತಾರ ಅನ್ನೋದೇನದು? ವೃತ್ತಿ ಆವರಣ ಭಂಗ ಮಾಡ್ಯಾರ. ಯಾರು ಇಲ್ಲ ಅಂತಿಲ್ಲ, ಯಾರೋ ಬರ್ಲಕತ್ತಾರ. ಆದ್ರೆ ಚಿದಾಭಾಸನ ಕೆಲಸ ಮುಗುದಿಲ್ಲ. ಯಾರು ಬರ್ಲಕತ್ತಾರ? ಅದು ಗಂಡು ಹೆಣ್ಣು, ನಮ್ಮವರು ಬೇರೆಯವರು, ನಮ್ಮೂರವರು ಬೇರೆ ಊರವರು, ನಮ್ಮ ಈ ಗೊತ್ತಿದ್ದವರು ಗೊತ್ತಿರ್ಲಾರ್ದವರು, ಇದೆಲ್ಲ ಯಾರ ಕೆಲಸ? ಇದು ಚಿದಾಭಾಸನ ಕೆಲಸ. ರಾತ್ರಿ ಮಕ್ಕೊಂಡಾಗ ಮೂತ್ರಬಾಧೆ ಆಯ್ತು. ಮೂತ್ರಬಾಧೆಗೆ ಹೋದಾಗ ಏನೋ ಸರಕ್ಕಂತ ಸಪ್ಪಳಾಯ್ತಪ್ಪ. ಸಪ್ಪಳಾಯ್ತು, ಸರಕ್ಕಂತ ಸಪ್ಪಳ ಆಯ್ತು. ಆದ್ರೆ ಎದ್ರ ಸಪ್ಪಳ ಆಯ್ತು? ಸೂಕ್ಷ್ಮ ವಿಷಯವೇ ಅದು. ಏನೋ ಸರಕ್ಕಂತ ಸಪ್ಪಳ ಆಯ್ತು, ಆದ್ರೆ ಎದ್ರ ಸಪ್ಪಳ ಆಯ್ತು? ಹೆಂಗದು?
ಹೊರಕಟ್ಟು ಸಪ್ಪಳಾಗಿದ್ದು ಯಾವ್ದದು? ಎದರಿಂದ ಗೊತ್ತಾಯ್ತು? ರುಚಿಯಲ್ಲಿಂದ ಗೊತ್ತಾಯ್ತು. ಆದ್ರೆ ಯಾವ್ದು ಸಪ್ಪಳ ಅಂತ ಗೊತ್ತಾಗ್ಲಿಲ್ಲ. ಅದು ಚಿದಾಭಾಸಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಇದೆಲ್ಲ ವೃತ್ತಿ ವ್ಯಾಪ್ತಿ ಜ್ಞಾನ ಅನ್ನೋದು ನಾವು ಒಂದು ದೃಷ್ಟಾಂತ ಕೊಟ್ಟೇವಂತಂದ್ರೆ ಇದೆಲ್ಲ ಬೆಳೆಸ್ಕೋಬೇಕು. ನೀವು ಸುಮ್ಮನೆ ಆಯ್ತು ಗಡಿಗೆ ಕಲ್ಲಿದ್ದಲ್ಲಿ ಗಡಿಗೆ ಹೊಡೆದ್ರೆ ಒಂದ್ ಕಡೆ ಒದ್ದಲಿತ್ತು ಪಿಚ್ಚೆ ಅನ್ಕೋತು ಅಂದ್ರೆ ಹೆಂಗ? ಇದು ಬೆಳೆಸ್ಕೋಬೇಕು. ಇದು ಬೆಳೆಸೋದು ಯಾರು ಬುಕ್ನಾಗ ಬರೆಯಂಗಿಲ್ಲ. ಬೆಳೆಸ್ಕೋಬೇಕಾಗಿದ್ದು ನೀವೇ. ಅಂಗಡಿಯಾಗ ಬೀಜ ಕೊಡ್ತಾರೆ, ಬೆಳೆ ಕೊಡ್ತಾರಲ್ರಿ? ಅಂಗಡಿಯವ್ರು ಏನ್ ಕೊಡ್ತಾರೆ? ಬೀಜ ಕೊಡ್ತಾರೆ, ಗೊಬ್ಬರ ಕೊಡ್ತಾರೆ, ಬೆಳೆ ಕೊಡ್ತಾರೆ. ಯಾರ ಇದು ಬೆಳೆಸ್ಕೋಬೇಕು. ಬೆಳೆಸ್ಕೋಬೇಕಾಗಿದ್ದ ಕೆಲಸ ಏನು? ರೈತ ಬಜಾರ್ದಾಗಿಂದ ಬೀಜ ತಂದು ಏನ್ ಮಾಡ್ತಾನ? ಹೊಲ್ದಾಗ ಹಾಕಿ ಬೆಳೆ ತೆಗಿತಾನ. ಆ ಬೆಳೆ ತೆಗಿಯೋ ಕೆಲಸ ನೀವು ಮಾಡ್ತಾ ಇಲ್ಲ. ಬೆಳೆಸ್ಕೋಬೇಕು. ಮನೆ ಮುಂದೆ ಹೊರಗೆ ಕಟ್ಟಿ ಮೇಲೆ ಕುಂದಿರ್ಬೇಕಂತೀರಿ, ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಏನೋ ಒಂದು ಕೆಟ್ಟ ದುರ್ನಾತ ಬರ್ಲಕತ್ತವ. ಅದಕ್ಕೇನಂತೀರಿ? ಮನೆ ಮುಂದೆ ಹೊರಗೆ ಗಾಳಿ ಸ್ವಲ್ಪ ಗಾಳಿ ಕುಂದಿರ್ಬೇಕು ಅಂತಂದ್ರೆ ಸಮಸ್ಯೆ ಆಗತ್ತ. ಅದಕ್ಕೇನಂತೀರಿ? ಕೆಟ್ಟ ವಾಸನೆ ಬರ್ಲಕತ್ತದ. ಏನೋ ಸತ್ತದ, ಇಲಿನೋ ಹೆಗ್ಗಣನೋ ಮಜ್ಜೆಗಳೋ ಯಾವುದೋ ಒಂದು ಹಂದಿ ಮರಿನೋ ಯಾವುದೋ ಒಂದು ನಾಯಿನೋ ಹಂದಿನೋ ಏನೋ ಒಂದು ಪ್ರಾಣಿ ಸತ್ತದ ಅಂತೀರೇ ಇಲ್ಲ? ಯಾವುದೋ ಒಂದು ಪ್ರಾಣಿ ಸತ್ತಂದ್ರೆ ವಾಸನೆ ಗೊತ್ತಾಗ್ತದ ಇಲ್ಲ? ಕೆಟ್ಟ ದುರ್ನಾತ ಇರ್ತದ. ಏನೋ ಸತ್ತದ ಅಂತೀರಿಲ್ಲ? ಏನೋ ಸತ್ತದ. ಅದು ಏನದು? ಎಂತ ಜ್ಞಾನದು? ಏನೋ ಸತ್ತದನ್ನದು ವೃತ್ತಿ ವ್ಯಾಪ್ತಿ ಜ್ಞಾನ. ವೃತ್ತಿ ವ್ಯಾಪ್ತಿ ಜ್ಞಾನ. ಏನು ಸತ್ತದಂತ ಗೊತ್ತಿಲ್ಲ. ಏನು ಸತ್ತದಂತ ಗೊತ್ತಾಯ್ತು ಅಂತಂದ್ರೆ ಅದು ಚಿದಾಭಾಸನ ಕೆಲಸ. ಚಿದಾಭಾಸ ಆ ವಸ್ತುವನ್ನು ಅರಿತಿದ್ದಾನೆ. ಇದಮಾಕಾರ ಜ್ಞಾನಾಕಾರ ಅಂತಾರದ. ಈಗ ನಿಮ್ಗ ಚಟ್ನಿ ಮಾಡಿ ನೀಡ್ಯಾರ. ಅದು ಚಟ್ನಿ ಹೆಂಗಿರ್ಬೇಕು? ಹುಳಿ, ಉಪ್ಪ, ಖಾರ ಹಿಂಗೇನಾರ ಇರ್ಬೇಕು. ಅದ್ರ ಬದಲಿಗೆ ಒಳ್ಳೆ ಸ್ವೀಟ್ ಇತ್ತು ಅಂದ್ರೆ ಸ್ವೀಟ್ ಚಟ್ನಿ ಇರ್ತವೇನೇ ಇಲ್ಲ. ಇಲ್ಲ ಹೋಳಿಗೆ ಮಾಡಿ ಬರ್ರಿ ಹಚ್ಚಕ್ಕೆ ಊಟಕ್ಕೆ ನೀಡಕ್ಕೆ ಹೋಳಿಗೆ ಮುರ್ಕೊಂಡು ತಿನ್ನೋಣ, ಬಾಯೆಲ್ಲ ಖಾರ ಖಾರ ಹುಳಿ ಹುಳಿ ಹತ್ತಂದ್ರ ಇದೇನ್ರಿ? ಹೋಳಿಗೆ ಒಳಗೆ ಏನೋ ಬೇರೆ ಬಂದಲ್ಲ ಅಂತಂತೀರ. ಒಗರು ಏನಾರ ಬತ್ತಂತಂದ್ರ ಬೇರೆ ಏನೋ ಬಂದದ. ಏನು ಬಂದದ ಗೊತ್ತೇ? ಹತ್ತು ಬೇರೆ ಏನೋ ಬೇರೆ ಅದ. ಬೆಲ್ಲದ ಜೊತೆಗೆ ಬ್ಯಾಳಿ ಜೊತೆಗೆ ಅದು ಏನು ಬಂದದ ಗೊತ್ತಿಲ್ಲ. ಇದೆಲ್ಲ ವೃತ್ತಿ ವ್ಯಾಪ್ತಿ ಜ್ಞಾನ. ಏನಂತ ಗೊತ್ತಿಲ್ಲ, ಏನೋ ಒಂದಾಗ್ಯದ. ಏನಂತ ಗೊತ್ತಿಲ್ಲ, ಏನೋ ಒಂದಾಗ್ಯದ. ಏನೋ ಒಂದು ಆದ. ರಾತ್ರಿ ಮಕ್ಕೊಂಡಿರ್ತೀರಿ, ಹರಕತ್ ಮೈ ಮೇಲೋ ಕಾಲ್ ಮೇಲೋ ಏನೋ ಒಂದು ಹರ ಹೋಗ್ಬಿಡ್ತು. ಪಟ್ಟದ ಎದ್ದು ಕುಂದಿರ್ತೀರಿ. ನೀವ್ ಎದ್ದು ಕುಂದಿರ್ಬೇಕು. ಮಗಳನ್ನವ್ರನ್ನು ಏನಾಯ್ತತ್ ಎದ್ದು ಕುಂದಿರ್ತಾರ. ನಿಮ್ ಪುಣ್ಯ ಇದ್ರ ಏನ್ರಿ? ನಿಮ್ದು ಪುಣ್ಯ ಇತ್ತಂತಂದ್ರೆ ಮಗಳನ್ನವ್ರನ್ನು ಎದ್ದು ಕೂತು ನಿಮ್ಗೆ ಏನಾಗ್ಯದ ಅಂತ ಕೇಳ್ತಾರ. ಪರಮ ಪಾಪಿಷ್ಟ್ರು ಇದ್ರಿ ಅಂತಂದ್ರೆ ಮಗಳನ್ನವ್ರು ಚಂದ ಗುರ್ರು ನಿದ್ದೆ ಹೊಡಿತಿರ್ತಾರ. ಅವ್ರು ಏನ್ ಹೇಳಂಗಿಲ್ಲ, ಅದು ಹೇಳಂಗಿಲ್ಲ.
ಮುಂಜಾನೆ ನೋಡಮಂತಾರೆ ಇವ್ರಿಗೆ ಏನಾರ ಆದ್ರೆ ಆಮೇಲೆ ನೋಡಮ್, ಮುಂದಿನ ಪ್ರೋಗ್ರಾಮ್ ಆಮೇಲೆ ವಿಚಾರ ಮಾಡಮು, ಈಗ ಸದ್ಯ ನನ್ನ ನಿದ್ದೆ ಮುಖ್ಯ ಅಂತಾರ. ನಿದ್ದೆ ಮಾಡ್ತಾರ. ಪುಣ್ಯವಂತರು ಏನ್ ಮಾಡ್ತಾರ, ಬಗಲಾಗಿದ್ದವ್ರದು ಅದೆಲ್ಲ ಕಾಳಜಿ ಮಾಡ್ತಾರ. ಯಾರು ಏನು ಎಂತು ಎಲ್ಲಾ ಕಡೆ ಪ್ರಜ್ಞೆ ಇಟ್ಕೊಂಡು ಮಕ್ಕೊಂಡಿರ್ತಾರ. ಪಾಪಿಷ್ಟ್ರಿದ್ರ ಅಂದ್ರೆ ಕೂಳ ನಿದ್ದೆ ಅಷ್ಟೇ ಇದು ಮಾಡ್ಕೊಂಡಿರ್ತಾರ, ಮಹತ್ವ ಮಾಡಿರ್ತಾರ. ಉಳಿದು ಯಾವಾಗೂ ಬೇಕಾಗಿಲ್ಲ ಅವ್ರಿಗೆ. ಕೂಳ ನಿದ್ದೆ ಅಡ್ಡಿದ್ರ ಸಾಕು. ಉಳಿದವ್ರು ಯಾರು ಬದುಕಿದ್ರು ಬದುಕಲಿ, ಸಪ್ತರ ಸಾಯ. ಪ್ರಹ್ಲಾದರು ಎದ್ಕೊಂಡಿರ್ತಾರ. ಅವಾಗ ಏನಾಯ್ತು ಅಂತ ಕೇಳ್ತಾರ. ಅವಾಗ ಏನ್ ಹೇಳ್ತೀರಿ, ಏನೋ ಹರಿದೋಯ್ತು ಕಾಲ್ಗಾಲಿಂದು, ಏನೋ ಹರಿದೋಯ್ತು. ಏನ್ ಹರಿದೋಯ್ತ್ರಿ, ಎಕಡೆ ಬರ್ತೀರಿ, ಎಕಡೆ ಹೋಯ್ತು, ಯಾಕಡೆ ಈ ಕಡೆ ಬರ್ತೀವಿ, ಈ ಕಡೆ ಹೋದಂಗ ನನಗೆ ಅನ್ನಿಸ್ತು ನೋಡು. ಅಂದ ಕೂಡ್ಲೇನೆ ಒಂದು ಬಡಿಗೆ ತಗೊಂಡು ಮನೆಯೆಲ್ಲ ಹುಡುಕ್ಲಕ್ಕೆ ಹಚ್ಬಿಡ್ತೀರಾ ಇಲ್ಲ, ಏನು ಹೋಗ್ಯದ ಗೊತ್ತಿಲ್ಲ. ಹುಡುಕಾಡಿದ್ರೆ ಏನು ಸಿಗ್ಲಿಲ್ಲ. ಮತ್ ಮಕ್ಕಳು ಆಯ್ತು, ಏನ್ ಹೋಯ್ತಾ ಏನೋ ಎಕಡೆ ಹೋಯ್ತಾ ಗೊತ್ತಿಲ್ಲ. ಇಷ್ಟೆಲ್ಲ ಹುಡುಕಿದ್ಮೇಲೆ ಇಲ್ಲ ಅಂದ್ಮೇಲೆ ಮನೆಯಾಗ ಏನಿಲ್ಲ, ಕರ್ಕೊಂಬಿಡ. ಏನಂತ ಗೊತ್ತಿಲ್ಲ. ಸಂಗೀತ ಕೇಳಿ ಬರ್ಲಕತ್ತದ, ಫಸ್ಟ್ ಕ್ಲಾಸ್ ನಿಮ್ ಫೇವರೇಟ್ ಹಾಡನೇ ಆಡ್ಲಕತ್ತಾರ, ಫಸ್ಟ್ ಕ್ಲಾಸ್ ಮ್ಯೂಸಿಕ್ ನಡೆದದ, ಖುಷಿ ಆಗ್ಲಕತ್ತದ. ಅದಕ್ಕೇನಂತೀರಿ, ಯಾರೋ ಹಾಡ್ಲಕತ್ತಾರ ಅಂತ. ಯಾರೋ ಹಾಡ್ಲಿಕತ್ತಾರ. ಯಾರು ಆಡ್ಲಕತ್ತಾರ, ಯಾರು ಆಡ್ಲಕತ್ತಾರ ಅನ್ನೋದು ಯಾರು ತಿಳ್ಕೊತಾರ? ಯಾರು ಆಡ್ಲಕತ್ತಾರ ಅಂತ ಯಾರೋ ಆಡ್ಲಕತ್ತಾರ ಅನ್ನೋದು ಯಾರು ತಿಳ್ಕೊಳಕತ್ತಾರ? ವೃತ್ತಿ. ಇವು ತಿಳ್ಕೋಬೇಕು ನೀವು. ಪಂಚ ಜ್ಞಾನೇಂದ್ರಿಯಗಳು ಕ್ರಿಯಾಶೀಲವಾಗಿವೆ, ವಿಷಯಗಳನ್ನು ಗ್ರಹಿಸುತ್ತಿವೆ, ಆದರೆ ವಿಷಯದ ಮೂಲ ಗೊತ್ತಿಲ್ಲ. ವಿಷಯದ ಮೂಲ ಸ್ವರೂಪ ಗೊತ್ತಿಲ್ಲ, ಆದರೂ ವಿಷಯ ಗ್ರಹಿಸುತ್ತಿವೆ. ಇದಕ್ಕೇನಂತಾರ, ವೃತ್ತಿ ವ್ಯಾಪ್ತಿ ಜ್ಞಾನ. ಇದು ಯಾವ ಬುಕ್ನಾಗ ಬರೆದಿರ್ತಾರೇನು, ಇದು ನಾವೇ ವಿಚಾರ ಮಾಡಿದ್ರೆ ತಿಳಿತದ ಇಲ್ಲ. ಬೆಂಗಳೂರವರಿಗೆ ಉತ್ತರ ಕರ್ನಾಟಕದವರಿಗೆ ವ್ಯತ್ಯಾಸ ಏನದ ಅಂತಂದ್ರೆ, ಉತ್ತರ ಕರ್ನಾಟಕದವರು ಎಲ್ಲ ಬಿಸಿ ಹೇಳ್ತಾರ. ಏನು, ನಮ್ಮ ಮನೆಗೆ ಇಂದ್ರ ಗೆಸ್ಟ್ ಬಂದಿದ್ರು, ಅವ್ರಿಗೆ ನಮ್ಗ ಬಹಳ ವರ್ಷದ ಪರಿಚಯ, ನಾವು ಅವ್ರ ಹತ್ರ ಹೋದಾಗ ಆ ರೀತಿ ನಮ್ಗೆ ಉಪಚಾರ ಮಾಡಿದ್ರು, ಹಾಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು ಎಲ್ಲ ಕೂತು ಮಾತನಾಡುವಾಗ ಉತ್ತರ ಕರ್ನಾಟಕದವರ ಭಾಷೆ ಏನದ, ಟೋಟಲ್ ಚಿರಾಭಾಸನ ಭಾಷೆ ಇರ್ತದ. ಬೆಂಗಳೂರು ಕಡೆಯವರ ಭಾಷೆ ಏನಿರ್ತದಂದ್ರ ವೃತ್ತಿ ಭಾಷೆ. ಎಲ್ಲಿಗೂ ಹೋಗಿದ್ದೆ, ಎಲ್ಲಿಗೂ ಬಂದಿದ್ದೆ, ಯಾರೋ ಬಂದಿದ್ರು, ಏನೋ ಕೊಟ್ರು, ಇಂಥ ಭಾಷೆ ಆಡ್ತಾರ ಅವರು. ಬೆಂಗಳೂರು ತುಂಬಾ ಇಂಥ ಮಾತಾಡ್ತಾರಲ್ರಿ, ಒಟ್ಟ ಸ್ವಚ್ಛ ಮಾತಾಡಂಗಿಲ್ಲ ಅವರು. ಯಾರೋ ಬಂದಿದ್ರಪ್ಪ ಬೆಳಿಗ್ಗೆ, ಅವ್ರು ಉಪಚಾರ ಮಾಡಿ ಯಾರೋ ಯಾಕೆ ಬಂದಿರ್ತಾರ, ಎಲ್ಲಿಗೂ ಹೋಗ್ಬೇಕಾಗಿತ್ತು, ಬೆಳಿಗ್ಗೆ ಹೋಗಿದ್ದೆ. ಕರೆಕ್ಟ್ ನಾನು ಹೇಳಕತ್ತದ್ದು. ಬೆಂಗಳೂರವ್ರ ಭಾಷೆ ಕೇಳಿದ್ರೆ ನಮ್ಮನೆ ಇಂಥದ್ದು ಮಾತಾಡ್ತಾರ ಅವರು. ಯಾರೋ ಬಂದಿದ್ರು, ಎಲ್ಲಿಗೆ ಹೋಗಿದ್ದೆ, ಎಲ್ಲಿಗೆ ಬಂದಿದ್ದೆ, ತಿಂದಿದ್ದೆ, ಎಲ್ಲಿಗೆ ಮಲಗಿದ್ದೆ, ಎಲ್ಲಿ ಮಲಗಿವೆ ಅನ್ನೋದು ಸ್ಪಷ್ಟ ಹೇಳಂಗಿಲ್ಲ, ಏನ್ ತಿಂದಾರ ಸ್ಪಷ್ಟ ಹೇಳಂಗಿಲ್ಲ, ಯಾರು ಬಂದಿದ್ರು ಸ್ಪಷ್ಟ ಹೇಳಂಗಿಲ್ಲ. ಎಲ್ಲ ಸಂಶಯಾತ್ಮಕ ಭಾಷೆ ಅದು ಬೆಂಗಳೂರವ್ರ ಭಾಷೆ. ನಾ ಹೇಳಕತ್ತು ಕರೆಕ್ಟ್ ಅದ ತಪ್ಪು. ನಮ್ಮವ್ರು ಹಂಗಿಲ್ಲ, ಓಟು ನಾಮ ರೂಪ ವಾಪರು ಚಿಕ್ಕರು ಸಾಕು, ಅವ್ರ ಮನೆ ಹಿಸ್ಟ್ರಿ ಸಹಿತ ವಿಖ್ಯಾತ ಬಿಡ್ತಾರ. ಅವ್ರ ಮನೆಯಾಗ ಏಸ್ ಮಂದಿ ಓಡಾಗ್ಯಾರ, ಯಾರ ಸಂಗತಿ ಓಡಾಗ್ಯಾರ, ಎಲ್ಲ ಒಂದ್ ಹೆಸರು ಹೇಳಿದ್ರೆ ಸಾಕು ಓಟು ಕಟ್ಟಿನೇ ಹೇಳ್ತಾರಿಲ್ಲ. ನಮ್ಮಲ್ಲಿ ಬೆಂಗಳೂರವ್ರು ಏನ್ ಮಾಡ್ತಾರ, ನಮ್ಗೆ ಅದಕ್ಕೆ ಬರಕತ್ತೆ ಯಾರೋ ಬಂದಿದ್ರು ಅಂತಾರ ಅವ್ರ.
ಒಬ್ಬರ ಹೆಸರು ಹೇಳಿದ್ರೆ ಓಟು ಅವ್ರ ಇಷ್ಟು ಹೇಳ್ತಿರೇ ಇಲ್ಲಪ್ಪ. ಉತ್ತರ ಕರ್ನಾಟಕದವರು ಅವ್ರ ಕಟ್ಟಿಯೆಲ್ಲ ತೆಕ್ಕೊಂಡು ಕುಂದಿರ್ತೀರ ಇಲ್ಲ, ಇಡೀ ಮನೆ ಸುದ್ದಿನೇ ಮಾತಾಡ್ತೀರಿ. ಒಬ್ಬರು ಯಾರ್ದಾರ ಗೊತ್ತ ಹೆಸರನ್ನ ಇಲ್ಲಿ ಕಲಿಬೇಕಾಗಿದ್ದು ಶಿಷ್ಟಾಚಾರದಕ್ಕಿಂತ ಇಲ್ಲಿ ಜ್ಞಾನ ಹೆಂಗಂತ. ಅದು ಶಿಷ್ಟಾಚಾರ, ಅದಕ್ಕೇನಂತಾರ ನೈತಿಕತೆ ಅಂತ. ನೈತಿಕತೆ ಮಾತನಾಡುವ ಭಾಷೆಯಲ್ಲಿ ನೈತಿಕತೆ, ಆಧ್ಯಾತ್ಮಿಕತೆ, ಧಾರ್ಮಿಕತೆ ಇವೆಲ್ಲ ಇರ್ತಾವ. ಸತ್ಯ ಹೇಳಬೇಕು, ಅಸತ್ಯ ಹೇಳಬಾರ್ದು. ಮತ್ ಕೃಷ್ಣ ಏನ್ ಹೇಳ್ತಾನ, ಸತ್ಯ ಹೇಳಿ ಮನಿ ಹಾಳು ಮಾಡಿರಿ ಎಲ್ಲರೇ. ಸತ್ಯ ಹೇಳಿದ್ರು ಅದ್ರ ರಿಸಲ್ಟ್ ಹಾಳಾಗೋದಿರ್ಬಾರ್ದು, ಕಡೆಗೆ ರಿಸಲ್ಟ್ ಚಲೋದಿರ್ಬೇಕು. ಸುಳ್ಳು ಹೇಳಿದ್ರು ಅದ್ರದ್ದು ರಿಸಲ್ಟ್ ಚಲೋ ಆಗ್ತಿತ್ತು ಅಂದ್ರೆ ಸುಳ್ಳು ಹೇಳ್ಬೇಕು, ಏನ್ ತೊಂದರೆ ಇಲ್ಲ. ಪ್ರಿಯಂ ಭೂಯಾತ್ ಅಪ್ರಿಯಂ ನ ಭೂಯಾತ್ ಒಂದು ಶ್ಲೋಕದ ಭಗವದ್ಗೀತೆ ಒಳಗೆ. ಅಪ್ರಿಯ ಸತ್ಯಗಳು ಹೇಳಕ್ ಹೋಗ್ಬಾರ್ದು. ಒಂದು ಕಾಲ್ ಬರ್ಲಿಕ್ಕೆ
ಒಂದ್ 5 ನಿಮಿಷ ಬಿಟ್ಟು ಮಾತಾಡ್ತೀವ್ರಿ. ಮತ್ತೆ ನೀವೇನಾದ್ರು ಚರ್ಚೆ ಮಾಡ್ರಿ ಒಂದ್ ಸ್ವಲ್ಪ.